ನಮಸ್ಕಾರ. ಇವತ್ತಿನ ದಿನ ಒಂದು ಲೈವ್ ಬರ್ತಾ ಇದ್ದೀನಿ. ಯಾವ ಲೈವ್ ಅಂತ ಅಂದ್ರೆ, ಒಂದು ಅಡ್ಮಿಷನ್ನ ಹೇಗ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ, ನಾನು ಹೇಳೋದ್ಕಿಂತ ನಾನು ಅವ್ರ ಹತ್ರನೇ ನಿಮ್ಮನ್ನ ಮಾತಾಡಿಸ್ತೀನಿ. ಒಂದು ಸ್ವಲ್ಪ ಈ ಕಡೆಗೆ ಬನ್ನಿ ಮೇಡಮ್. ಯಾಕೆ ಮಾತಾಡಿಸ್ತೀನಿ ಅಂತ ಅಂದ್ರೆ, ಎಷ್ಟು ಎಂಕ್ವೈರಿ ಬಂದಿದೆ ಅಂದ್ರೆ ನಮ್ಗೆ ಯು ಕಾಂಟ್ ಬಿಲೀವ್ ಸ್ನೇಹಿತರೆ. ಈ ಲೈವ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಮಿಸ್ ಕಾಲು, ಎಷ್ಟು ಎಂಕ್ವೈರಿ ಬರುತ್ತೆ ಅಂದ್ರೆ. ಸಿ ಸ್ನೇಹಿತರೆ, ಇದಾಯ್ತಾ? ವಾಟ್ಸಪ್ ತೋರಿಸ್ತೀನಿ ರೀ. ವಾಟ್ಸಪ್ ಅಲ್ಲಿ ಒಬ್ರದು ನಾವು ಸೇವ್ ಮಾಡಲ್ಲ ನಂಬರು, ಒಬ್ರದು ಸೇವ್ ಮಾಡಲ್ಲ ನಂಬರು. USP ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ನಮ್ದು. ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ, ಇನ್ ಮುಂದೆ ಜಾಸ್ತಿ ಎಕ್ಸ್ಪ್ಲೈನು ಮಾಡಲ್ಲ. ದೇವಸ್ಥಾನಕ್ಕೆ ನೀವು ಹೋಗ್ತೀರಾ, ಯಾಕೆ ಹೇಳಿ? ಅಲ್ಲಿ ದೇವರು ಇದ್ದಾರೆ ಅಂತ, ನಿಮ್ಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋದು. ಹಾಗೆ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗಾಗಿ ಮಾಡಿರುವಂತ ಇನ್ಸ್ಟಿಟ್ಯೂಟ್. ನಿಮ್ ಗ್ರೋತ್ ಇಲ್ಲಿದೆ ಅಂತ ಅನ್ಸಿದ್ರೆ ನೀವು ಬರ್ಬೋದು. ಮತ್ತೆ ತುಂಬಾ ನಾವು ಒಂದೇ ಒಂದು ಫಾಲೋಅಪ್ ಮಾಡಲ್ಲ, ನಮ್ಗೆ ಅಡ್ಮಿಷನ್ ಮುಖ್ಯನೇ ಅಲ್ಲ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗಿ ಅಂತ ನಾವು ಯಾರಿಗೂ ಹೇಳಲ್ಲ. 5 ರಿಂದ 6 ಇನ್ಸ್ಟಿಟ್ಯೂಟ್ಗಳಿದೆ ಬ್ಯಾಂಗ್ಳೂರಲ್ಲಿ. ನಾನು ಬ್ರ್ಯಾಂಡ್ ನೇಮು ಕೂಡ ಹೇಳ್ತೀನಿ. ಒಂದು RR ನಗರದಲ್ಲಿ ನಮ್ಮ ಪೂಜಾ ಮೇಡಮ್ ಮಾಡ್ತಾರೆ, ಸೆಲೆಬ್ರೇಟ್ಸ್ ಅಂಡ್ ವೆಡ್ಡಿಂಗ್ ಈವೆಂಟ್ಸ್ ಅಂತ, ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೂ ಹೋಗಿ ಜಾಯಿನ್ ಆಗಿ. ಅಂಡ್ ಭರತ್ ಸರ್ ನನ್ನ ಆತ್ಮೀಯ ಸ್ನೇಹಿತರು, B ಈವೆಂಟ್ಸ್ ಅಕಾಡೆಮಿ ಅಂತ ಇದೆ, ಅಲ್ಲೂ ಹೋಗಿ ಜಾಯಿನ್ ಆಗಿ. ನನ್ನ ಇನ್ನೊಬ್ರು ಸ್ನೇಹಿತರು ಶರತ್ ಸರ್ ಅಂಡ್ ಸುಷ್ಮಾ ಮೇಡಮ್ ಇಂದ್ರಾನಗರದಲ್ಲಿ ಮಾಡ್ತಾರೆ, ಅವ್ರದ್ದು ಇವಾಲ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲೂ ಕೂಡ ಹೋಗಿ ಜಾಯಿನ್ ಆಗಿ. ನೆಕ್ಸ್ಟ್ ಟೀಮ್ ಐ ಅಂತ ಇದೆ ನಮ್ಮ ಮಾಗಡಿ ರೋಡಲ್ಲಿ, ಅಲ್ಲೂ ಕೂಡ ನೀವು ಹೋಗಿ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಐಡು ಈವೆಂಟ್ಸ್ ಅಂತ ಇದೆ, ನಮ್ಮ ಪ್ರಜ್ವಲ್ ಸರ್ ಮಾಡೋದು, ನೆಲಮಂಗ್ಲ ಕಡೆ ಇದೆ, ಅಲ್ಲೂ ಕೂಡ ವಿಚಾರಿಸಿ ಅಲ್ಲೂ ಜಾಯಿನ್ ಆಗಿ. ನೆಕ್ಸ್ಟ್ 6ನೇದು CM ಈವೆಂಟ್ಸ್ ಅಂತ ಇದೆ, ಸೊ ನಮ್ಮ ಪಲ್ಸರ್ ನಮ್ಮ ಸೀನು ಸರ್ ಮಾಡೋದು, ಅಲ್ಲೂ ಹೋಗಿ ಜಾಯಿನ್ ಆಗಿ. 6 ಇನ್ಸ್ಟಿಟ್ಯೂಟ್ ಇದೆ. ನಮ್ದು ಕೊನೆಯದು 7ನೇ ಇನ್ಸ್ಟಿಟ್ಯೂಟ್ ಅಂತ ಅನ್ಕೊಳ್ಳಿ, V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ನಮ್ಮ ಉದ್ದೇಶ ಒಂದೇ, ಏನ್ ಗೊತ್ತಾ? ನೀವು ಎಲ್ಲಾದ್ರೂ ಹೋಗಿ ಜಾಯಿನ್ ಆಗಿ, ಚೆನ್ನಾಗಿ ಕಲ್ತ್ಕೋಬೇಕು, ನೀವು ಬೆಳಿಬೇಕು, ಗ್ರೋ ಆಗ್ಬೇಕು ಅನ್ನೋದು. ಬೇರೆ ಇನ್ಸ್ಟಿಟ್ಯೂಟ್ಗಳಿಗೂ ಕೂಡ ನಾವು ಲೀಡ್ ಕೊಡ್ತಾ ಇದ್ದೀವಿ, ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಈವೆಂಟ್ ಫೀಲ್ಡ್ ಏನಿದೆ ಸಿಕ್ಕಾಪಟ್ಟೆ ಗ್ರೋ ಆಗ್ಬೇಕು. ಎಷ್ಟು ಜಾಬ್ ಆಪರ್ಚುನಿಟಿ ಇದೆ ಗೊತ್ತಾ ಸ್ನೇಹಿತರೆ? ಎಷ್ಟು ದುಡ್ಡಿದೆ ಗೊತ್ತಾ ಸ್ನೇಹಿತರೆ? ನಮ್ಮೆಲ್ಲ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ, ವೆನ್ಯೂ ಓನರ್ಸ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನಗೆ ಎಷ್ಟು ಈವೆಂಟ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಮಾಡಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ನಮ್ಗೆ ಗೊತ್ತಿರೋರು ಈಗ ನನಗೆ ಈ ವಾರದಲ್ಲೇನೆ ಇನ್ಸ್ಟಿಟ್ಯೂಟ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಗ್ರಾಫಿಕ್ ಡಿಸೈನ್ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ, ವಿಡಿಯೋ ಎಡಿಟಿಂಗ್ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ ಬರ್ತಾ ಇದೆ, ಮಾರ್ಕೆಟಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಬರ್ತಾ ಇದೆ. ನಾಟ್ ಓನ್ಲಿ ಬ್ಯಾಂಗ್ಳೂರ್, ಬೇರೆ ಬೇರೆ ಡಿಸ್ಟಿಕ್ ಅಲ್ಲೂ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ವಿಶ್ ಮಾಡ್ತಾ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕ್ರಿಯೇಟರ್ಗಳಿಗಂತೂ ಒಳ್ಳೆ ಆಪರ್ಚುನಿಟಿಗಳಿನ್ನ, ಬ್ರ್ಯಾಂಡ್ಗಳು ವರಿ ಮಾಡಂಗಿಲ್ಲ ನಿಮ್ಮ ಮಾರ್ಕೆಟಿಂಗ್ ಮಾಡೋದಕ್ಕೆ. ಈವೆಂಟ್ ಫೀಲ್ಡಲ್ಲಿ ಎಷ್ಟು ಹ್ಯೂಜ್ ಮನಿ ಇದೆ ಗೊತ್ತಾ? ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ನೀವು ಗ್ರೋ ಆಗಿ ಅಂತ ಸ್ನೇಹಿತರೆ. ಇನ್ನೊಂದು ತಿಂಗಳು ಹೋಯ್ತು ಅಂದ್ರೆ 1 ವರ್ಷ ಮುಗ್ದೋಯ್ತು. ಏನು ಆಕ್ಷನ್ ಮಾಡ್ತಿದ್ದೀರಾ ನೀವು? ಪ್ಲಾನ್ ಮಾಡ್ತಾನೆ ಇದ್ರೆ ಹೆಂಗೆ ನೀವು? ನಿಮ್ಗೆ ಯಾರಾದರೂ ಹೇಳ್ತಾರಾ ನಾಳೆ ಮಾಡೋಣ ಅಂತಾನೆ ಹೋಗ್ತಿದ್ದೀರಾ? ಹಂಗೆ ಮಾಡಬೇಡಿ, ಆಕ್ಷನ್ ಮಾಡಿ. ಇವತ್ತು ನಮ್ಮ ಫೀಸು ಕೂಡ ಇವಾಗ ನೆಕ್ಸ್ಟ್ ಬ್ಯಾಚ್ ಇಂದ ಏನ್ ಫೀಸ್ ಇತ್ತು ಅದು ಡಬಲ್ ಮಾಡ್ತಾ ಇದೀವಿ. ರೀಸನ್ ಏನ್ ಗೊತ್ತಾ? ತುಂಬಾ ಜನ ಅಡ್ಮಿಷನ್ ಆಗೋದು ಬೇಡ ಅಂತ, ಎಂಕ್ವೈರಿ ಕಮ್ಮಿ ಬರಲಿ ಅಂತ. ನಾವು ಮಿನಿಮಮ್ 10 ಜನ ನಾವು ತಗೊಳ್ಳೋದಲ್ವಾ, ಮತ್ತೆ ಜಾಸ್ತಿ ಬಂದ್ರೆ ವೇಸ್ಟ್ ಆಗತ್ತಲ್ವಾ, ಅದು ವೇಸ್ಟ್ ಆಗೋದು ಬೇಡ. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗೂ ಕೂಡ ಪ್ಲೇಸ್ ಆಗಲಿ ಅಂತ ನಾನು ಎಲ್ರೂ ಬ್ರ್ಯಾಂಡಿಂಗ್ ಮಾಡ್ತಾ ಇರೋದು. ನಾನು ಯಾರನ್ನು ಕಾಂಪಿಟೇಟರ್ ಅಂತ ಅನ್ಕೊಂತಾನೆ ಇಲ್ಲ. ಯಾಕೆಂದ್ರೆ ನಾವು ಯಾವುದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇಲ್ಲ, ನಾವು ಹ್ಯಾಪಿನೆಸ್, ಖುಷಿನ ಸೇಲ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಈ ಒಂದು ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳು ಎಷ್ಟೊಂದು ಜನ ಸೆಕೆಂಡ್ ಬ್ಯಾಚ್ ಇಂದ ಹಿಡಿದು ಟಿಲ್ ನಾವು ಬೇರೆ ಬೇರೆ ಓನಾಗೆ ಈವೆಂಟ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ, ಜಾಬ್ ಪ್ಲೇಸ್ಮೆಂಟ್ ಆಗಿದೆ, ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಿದ್ದಾರೆ. ಐ ಆಮ್ ಸೋ ಹ್ಯಾಪಿ ನಿಮ್ಮೆಲ್ಲ ಗ್ರೋತ್ ನೋಡಿ.
ಇದೊಂದು ನಾನು ಹೇಳಕ್ಕೆ ಈ ಒಂದು ಲೈವ್ ಬಂದೆ. ಅದ್ರ ಜೊತೆಗೆ ಇವತ್ತು ಒಂದು ಲೈವ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಹಾನೆಸ್ಟ್ ಫೀಡ್ಬ್ಯಾಕ್ ಕೊಡಕ್ಕೆ ಬಂದಿದ್ದಾರೆ. ಅವ್ರು ಎಷ್ಟು ದಿನದಿಂದ ನಮ್ ಫಾಲೋ ಅಪ್ ಮಾಡ್ತಿದ್ದಾರೆ, ಮೆಸೇಜ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಇವತ್ತು ಬಂದು ಅಪ್ಲಿಕೇಶನ್ ಫಿಲ್ ಮಾಡಿದ್ದಾರೆ. ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ, ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಎಸ್, ಬೇರೆ ಯಾರು ಅಲ್ಲ, ತೇಜಸ್ ಸರ್ ಬಂದಿದ್ದಾರೆ, ಮತ್ತೆ ಅವ್ರ ತಾಯಿ ನಾಗರತ್ನ ಮೇಡಮ್ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನೀವು ಬಂದಿದ್ದ ದಿನ ಇವತ್ತು ಒಂದ್ ಸಿಂಗಲ್ ಹ್ಯಾಂಡ್ ಕೊಡ್ಬೇಕು, 2 ಹ್ಯಾಂಡ್ ಯಾಕೆ ಕೊಟ್ರಿ ಸರ್? ಸ್ಟೂಡೆಂಟ್ ಬಂದಿದ್ರು, ಸೊ ಅವ್ರ ಜೊತೆ ಹೇಳಿದ್ದು ಕೇಳಿಸ್ಕೊಂಡು ಕೊಡ್ತೀನಿ. ಎಸ್, ಸೂಪರ್ ಅಮ್ಮ, ನಮಸ್ತೆ. ಫಸ್ಟ್ ಆಫ್ ಆಲ್ ಅಮ್ಮನ ಸ್ಟ್ರಗಲ್ ಸ್ಟೋರಿ, ಅಮ್ಮನ ಹಾರ್ಡ್ ವರ್ಕ್ ನನ್ಗೆ ಬಹಳ ಖುಷಿ ಕೊಡ್ತು. ಈ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೇನೆ ಒಂದು ಹಾಸ್ಪಿಟಾಲಿಟಿ. ಸೊ ಅದು ಆಲ್ರೆಡಿ ನಿಮ್ಮ ಮನಸ್ಸಲ್ಲಿದೆ, ನೀವು ಕೂಡ ಮಾಡ್ಕೊಂಡ್ ಬಂದಿದ್ದೀರಿ. ಸೊ ಹೇಗೆ ಅನ್ನಿಸ್ತಿದೆ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಿರೋದು? ಖುಷಿ ಆಗ್ತಿದೆ ಸರ್. ಇದು ನನಗೆ ಚಿಕ್ಕ ವಯಸ್ಸಿಂದ ಕನಸಿದ್ದು. ಹಾ, ಸೊ ಇಷ್ಟು ದಿನ ನಾನು ಹೋಗ್ತಿರ್ಲಿಲ್ಲ, ನಾನೇ ಹಂಗೆ ಫುಲ್ಫಿಲ್ ಮಾಡ್ಕೊಳ್ಳೋಣ ಅನ್ಕೊಂತಿದ್ದೆ. ಹಾ. ಅದಕ್ಕೊಂದು ಗೈಡೆನ್ಸ್ ಬೇಕಂತ ತುಂಬಾ ತಿಂಗಳಿಂದ ಅನ್ನಿಸ್ತಿತ್ತು. ಹಾ, ಬಟ್ ತುಂಬಾ ಒಂದು ವೀಕಿಂದ ಫಾಲೋ ಅಪ್ ಮಾಡಿ ಇವತ್ತಿನ ಬಂದಿದ್ದೀನಿ ಸರ್. ಎಸ್. ಫಾಲೋ ಅಪ್ ಹೇಗಿತ್ತು? ನಾವು ತುಂಬಾ ರಿಜೆಕ್ಟ್ ಮಾಡ್ತಾ ಇದ್ವಿ. ಇವ್ರು ಮೆಸೇಜ್ ಎಲ್ಲ ಮಾಡಿದ್ದಾರೆ. ನಾನು ಸಾಧ್ಯವಾದ್ರೆ ಸ್ಕ್ರೀನ್ ಶಾಟು ಹಾಕ್ತೀನಿ ಸ್ನೇಹಿತರೆ ನಿಮ್ಗೆ. ಯಾಕೆಂದ್ರೆ ಇದು ಫುಲ್ ವಿಡಿಯೋ ನೀವು ತುಂಬಾ ಬಿಸಿ ಇದ್ರೆ ನೋಡಕ್ಕಾಗಿಲ್ಲ. ಅಂದ್ರೆ ನಮ್ಮ ಹರೀಶ್ ಸರ್ ಬ್ಯೂಟಿಫುಲ್ ಏಜೆನ್ಸಿ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಾರೆ ಅವರು. ಹರೀಶ್ ಸರ್ ನಿಮ್ಮನ್ನ ಗ್ರೋ ಮಾಡಿಸ್ತೀನಿ. ಯಾಕೆ ಗೊತ್ತಾ? ನೀವು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀರಾ. ನಿಮ್ಗೆ ತುಂಬಾ ಜನ ನಿಮ್ಗೆ ಮೋಸ ಮಾಡಿದ್ದಾರೆ. ನಿಮ್ಗೆ ತುಂಬಾ ಜನ ನಿಮ್ಮ ಕನಸಿಗೆ ಕರೆಕ್ಟಾಗಿ ಸಪೋರ್ಟ್ ಮಾಡಿಲ್ಲ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಎಷ್ಟು ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಮಾಡಿ. ನೀವು ಪೇಮೆಂಟ್ ಏನ್ ಕೇಳ್ತೀರಾ ನಾನು ಕೊಡ್ತೀನಿ. ಜೊತೆಗೆ ಇನ್ನ ಜಾಸ್ತಿ ಪೇಮೆಂಟ್ ರೈಸ್ ಮಾಡ್ತೀರಾ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾಡಿ. ಬಟ್ ನೀವು ಹೆಂಗೆ BMW, ಬೆನ್ಸು, ಈ ಆಡಿ ಕಾರ್ಗೆಲ್ಲ ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡ್ತಾರಲ್ಲ, ಆ ತರ ಬ್ಯಾಕ್ ಎಂಡ್ ಅಲ್ಲಿ B2B ವರ್ಕ್ ಮಾಡ್ತಿದ್ರು. ಆಲ್ ದ ವೆರಿ ಬೆಸ್ಟ್. ಈ ವಿಡಿಯೋನ ಕಟ್ ಮಾಡಿ ನನಗೆ ಮತ್ತೆ ಸೆಂಡ್ ಮಾಡಿ, ನಾನು ನಮ್ಮ ಪೇಜಲ್ಲೂ ಅಪ್ಲೋಡ್ ಮಾಡ್ತೀನಿ. ನಿಮ್ಮಂತ ಹಾನೆಸ್ಟ್ ವಿಡಿಯೋ ಎಡಿಟಿಂಗ್ ಆಗಲಿ, ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ, ಮಾರ್ಕೆಟಿಂಗ್ ಮಾಡೋರಾಗ್ಲಿ, ಗ್ರಾಫಿಕ್ ಡಿಸೈನ್ ಮಾಡೋರಾಗ್ಲಿ ಸಿಗ್ಬೇಕು. ನಮ್ ಕನ್ನಡದಲ್ಲಿ ತುಂಬಾ ಜನ ಇದ್ದೀರಾ ಸ್ನೇಹಿತರೆ. ನೀವ್ ಯಾರು ನನ್ ಕಣ್ ಕಾಣಿಸ್ತಾನೆ ಇಲ್ಲ. ಬನ್ನಿ, ನನ್ ಕಣ್ ಕಾಣಿಸ್ಕೊಳ್ರಿ. ನಿಮ್ಮನ್ನ ಹೆಂಗ್ ಗ್ರೋ ಮಾಡ್ತೀನಿ ನೋಡಿ. ನಾನ್ ಗ್ರೋ ಮಾಡ್ತೀನಿ ರೀ. ನನಗೆ ಎಷ್ಟು ಇನ್ಫ್ಲುಯೆನ್ಸ್ ಇದೆ ಗೊತ್ತಾ ಫೀಲ್ಡ್ ಅಲ್ಲಿ. ನನ್ಗೆ ಎಷ್ಟು ಗುಡ್ ವಿಲ್ ಸಂಪಾದನೆ ಮಾಡಿದ್ದೀನಿ ಗೊತ್ತಾ. ನಾನ್ ಗ್ರೋ ಮಾಡ್ತೀನಿ. ಫೋಟೋಗ್ರಾಫರ ನೀವು, ವಿಡಿಯೋಗ್ರಾಫರ, ಬ್ಲಾಗರ, ಕಂಟೆಂಟ್ ಕ್ರಿಯೇಟರ, ಟ್ರೋಲ್ ಮಾಡ್ತೀರಾ ಸರ್ ನೀವು, ಯೂಟ್ಯೂಬರ ಸರ್, ಸ್ಟೋರಿ ಟೆಲ್ಲಿಂಗ್ ಹೇಳ್ತೀರಾ ಸರ್, ಏನ್ ಹೇಳ್ತೀರಾ ಹೇಳಿ? ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ರೀಲ್ಸ್ ಕ್ರಿಯೇಟ್ ಮಾಡ್ತೀರಾ. ಬನ್ನಿ, ನನ್ ಕಣ್ ಕಾಣಿಸ್ಕೊಡ್ರಿ ನೀವು. ಬನ್ನಿ, ನಾನ್ ನಿಮ್ ದುಡ್ಡು ಕೊಡ್ತೀನಿ, ನಾನ್ ನಿಮ್ ಸ್ಟೇಜ್ ಕೊಡ್ತೀನಿ, ನಾನ್ ನಿಮ್ಮನ್ನ ಗ್ರೋ ಮಾಡ್ತೀನಿ. ಯಾರಾದ್ರೂ ಹೇಳ್ತಾರ ನಿಮ್ ಲೈಫ್ ಅಲ್ಲಿ? ಸುಮ್ಮನೆ ಎಕ್ಸಾಂಪಲ್ಗಾದ್ರೂ ಹೇಳ್ತಾರ? ಚಾನ್ಸೇ ಇಲ್ಲ. ನಾನು ಆಂಕರ್ ಅರುಣ್, ಫೌಂಡರ್ ಅಂಡ್ CEO V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್. ಕನ್ನಡಿಗರಿಗೋಸ್ಕರ, ಕನ್ನಡಕ್ಕಾಗಿನೇ ಈ ಸಂಸ್ಥೆ ಮಾಡಿರೋದು. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ಪಾಡ್ಕಾಸ್ಟ್ ಸ್ಟುಡಿಯೋ ಬರ್ತಾ ಇದೆ. ಯಾರೆಲ್ಲ ಕಷ್ಟ ಪಡ್ತಾ ಇದ್ದೀರಾ ನನ್ಗೆ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಗರಿದಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೂಪರ್ ಸಾಲಿಡ್ ಕಂಟೆಂಟ್ ನ ಕೊಡ್ತಾ ಇದ್ದೀರಾ, ಬಟ್ ನೀವು ರೀಚ್ ಆಗ್ತಾ ಇಲ್ಲ, ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಪಾಡ್ಕಾಸ್ಟ್ ಸ್ಟುಡಿಯೋ ಬರ್ತಾ ಇದೆ. ಸ್ಟುಡಿಯೋ ನೇಮ್ ಏನ್ ಹೇಳಿ? ಗ್ರೋ ಟುಗೆದರ್ ಸ್ಟುಡಿಯೋ. ನೇಮ್ ಎಲ್ಲ ಇದೆ, ಗ್ರೋ ಟುಗೆದರ್ ಅಂತ. ನಿಮ್ಮನ್ನ ಗ್ರೋ ಮಾಡಕ್ಕೆ ಆಂಕರ್ ಅರುಣ್ ಸರ್ ಇದ್ದಾರೆ. ಬ್ರ್ಯಾಂಡ್ಗಳು ನನಗೆ ಗೊತ್ತು, ಎಷ್ಟೊಂದ್ ಜನ ಎಲ್ಲಾ ಕಡೆ ನೀವು ಮಾರ್ಕೆಟಿಂಗ್ ಕೊಟ್ಟು ಲಾಸ್ ಆಗಿರ್ತೀರಾ. ಅದಕ್ಕೆ ಅಂತಾನೆ ನಿಮ್ಮ ಬ್ರ್ಯಾಂಡ್ ನ ಪರ್ಸನಲ್ ಬ್ರ್ಯಾಂಡ್ ಆಗಿ ನಾನ್ ಬಂದ್ ಪ್ರಮೋಟ್ ಮಾಡಕ್ಕೆ ಇನ್ ಸ್ವಲ್ಪ ದಿನದಲ್ಲಿ ಬ್ಲಾಗಿಂಗ್ ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬಿಸ್ನೆಸ್ ಬ್ಲಾಗಿಂಗ್ ಗೆ, ಎಜುಕೇಶನ್, ಫುಡ್, ಫಿಟ್ನೆಸ್, ಫಿನಾನ್ಸ್, ಎಂಟರ್ಟೈನ್ಮೆಂಟ್ 5 ಕ್ಯಾಟಗರಿಲಿ ಬರ್ತಾ ಇದ್ದೀನಿ. ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು. ಮಾರ್ಕೆಟಿಂಗ್ ಅಂದ್ರೆ ಏನು? ನಮ್ಮ ಆಲ್ರೆಡಿ ಸಿನಿಮಾದಲ್ಲಿ ನೀವು ನೋಡಿದೀರಾ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಹೋಗಿದೆ. ಮಾರ್ಕೆಟಿಂಗು ಕನ್ನಡದ್ದು ಪ್ಯಾನ್ ಇಂಡಿಯಾ ಹೋದ್ರೆ ಹೇಗಿರುತ್ತೆ? ಬನ್ನಿ, ನಾವೆಲ್ಲ ಸೇರ್ ವರ್ಕ್ ಮಾಡೋಣ. ಕೆಲವರು ನಗ್ಬೋದು, ಅವ್ರಿಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ನಗ್ತಾರೆ. ನೀವು ವರಿನೇ ಮಾಡ್ಬೇಡಿ, ಆಕ್ಷನ್ ಮಾಡಿ. ನಿಮ್ ಜೊತೆಗೆ ವರ್ಕ್ ಮಾಡಕ್ ನಾನು ಇರ್ತೀನಿ ಅಂತ ಹೇಳ್ತಾ, ಸರ್ ನಿಮ್ಗೆ ತುಂಬಾ ದಿನದಿಂದ ಮೆಸೇಜ್ ಕಾಲ್ ಮಾಡ್ತಾ ಇದ್ರಿ, ನಾನು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ಬಟ್ ನಮ್ ಪೇಜ್ ನೆಲ್ಲ ನೋಡಿ ಏನ್ ಕಂಟೆಂಟ್ ಇಷ್ಟ ಆಯ್ತು ಹಾನೆಸ್ಟ್ ಆಗಿ ಹೇಳಿ.
ನೀವು ರಿಜೆಕ್ಟ್ ಮಾಡ್ತಿದ್ದೆ ಇಷ್ಟ ಆಗುತ್ತೆ. ಓ ಮೈ ಗಾಡ್, ಸ್ವಲ್ಪ ಹತ್ರ ಹೋಗಿ ಜೋರಾಗಿ ಹೇಳಿ, ಯಾಕೆ? ಬಿಕಾಸ್ ಎಷ್ಟೊಂದು ಜನ ಇದು ಮಾಡ್ತಾರೆ, ಕಾಲ್ ಮಾಡಿ ಕೇಳ್ತಾರೆ, ಕಾಲ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲಿ ಯಾರು ಅದಕ್ಕೆ ಯೋಗ್ಯ ಅನ್ನಿಸ್ತಾರೆ ಅವ್ರಿಗೆ ಮಾತ್ರ ಪಿಕ್ ಮಾಡ್ತಿದ್ದಾರೆ. ಸೊ ಅದು ಇಷ್ಟ ಆಗಿ ನಾನು ಏನು ಮಾಡಿ ಸರ್ ಅಪ್ರೋಚ್ ಮಾಡಿದ್ದೆ. ಅಂದ್ರೆ ನಾವು ರಿಜೆಕ್ಟ್ ಮಾಡಿದ್ದೆ. ಅದೇ ಪ್ಲಸ್ ಪಾಯಿಂಟ್ ಆಯಿತು ನಾನು ನಿಮ್ಮ ವಿ.9 ಚೂಸ್ ಮಾಡೋದು. ವೆರಿ ಗುಡ್. ನಿಮ್ಗೆ ಅನ್ಸುತ್ತಾ ಇಲ್ಲಿ ಬಂದ್ರೆ ಗ್ರೋ ಆಗ್ತೀನಿ ಅಂತ? ಹಾಂ ಸರ್. ಯಾಕೆ ಅನ್ಸುತ್ತೆ, ಹೇಗೆ ಅನ್ಸುತ್ತೆ? ಯಾಕೆ ಅನ್ಸುತ್ತೆ ಅಂದರೆ ಇಲ್ಲಿ ಇಂಡಿವಿಜುವಲ್ ಆಗಿ ನೀವು ಒಬ್ರೊಬ್ರು ಅವ್ರು ಏನಿದೆ ಇಂಡಿವಿಜುವಲ್ ಟ್ರೈನಿಂಗ್ ಕೊಡ್ತೀರಾ. ಮೇಯ್ನ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ದಂಗೆ ಇಂಡಿವಿಜುವಲ್ ಟ್ರೈನಿಂಗ್, ನಾನು ವೀಡಿಯೋಸ್ ನೋಡ್ದಂಗೆ ಇಂಡಿವಿಜುವಲ್ ಟ್ರೈನಿಂಗ್ ಇದೆ. ಇಲ್ಲಿ ಇನ್ನೊಂದು ರಿವ್ಯೂಸ್ ತುಂಬ ಚೆನ್ನಾಗಿದೆ. ಇನ್ನೊಂದು ನೀವು ನಾನು ಡೈಲಿ ಲೈವ್ ನೋಡೋದ್ರಿಂದ ಇಷ್ಟ ಆಯಿತು ಸರ್. ಅದಕ್ಕೆ ನಿಮ್ಗೆ ಅನ್ಸುತ್ತಾ ಏನಾದರೂ ಫೇಕ್ ಮಾಡ್ತೀವಿ, ಇಲ್ಲ ಸರ್, ಫ್ರಾಡ್ ಮಾಡ್ತೀವಿ, ಕನ್ನಡದ ಹೆಸರು ಹೇಳ್ಕೊಂಡು ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಅರುಣ್ ಸರ್ ಅಂತ? ಇಲ್ಲ. ಸರ್ ಹೇಳಿ ಸರ್, ಆ ಲೈವ್ ಅಲ್ಲೇ ನೋಡ್ತಾ ಇದ್ದಾರೆ ಜನ. ಇಲ್ಲ ಯಾಕೆ ಹಂಗೆ ಅನಿಸ್ತಿಲ್ಲ ಸರ್. ಯಾಕೆ ಅನ್ಸ್ತಿಲ್ಲ ಸರ್ ಗೊತ್ತಾಗತ್ತೆ ಸರ್, ಅದು ಆಟೋಮೆಟಿಕ್ ಆಗಿ. ಫೀಸು ಡಬಲ್ ಮಾಡ್ಬಿಟ್ಟಿದೀವಿ, ನೀವು ಜಾಯ್ನ್ ಆಗ್ಬಾರ್ದು. ಆಕ್ಚುಲಿ ಯಾಕೆ ಜಾಯ್ನ್ ಆಗ್ತಿದ್ದೀರಾ? ಅದು ಒಂದು ವಿಷಯ ಇದ್ರೂ ಬಟ್ ಕಲಿಯೋದು ತುಂಬ ಇದೆ. ಕಷ್ಟ ಆದರೂ ಅದರಿಂದ ಗೇನ್ ಮಾಡೋದು ಜಾಸ್ತಿ ಇದೆ ಅಂದ್ಬಿಟ್ಟು. ಎಸ್, ಇದ್ರ ಜೊತೆಗೆ ನಾನು ಇನ್ನೊಂದು ಮಾರ್ಕೆಟಿಂಗ್ ಮಾಡ್ತೀನಿ. ಪ್ರಿಯಾ ಮ್ಯಾಮ್ ಬನ್ನಿ. ನಿಮ್ ನೋಡಿ, ಇದು ಮಾರ್ಕೆಟಿಂಗ್ ಅನ್ನೋದು, ಕ್ರಾಸ್ ಪ್ರಮೋಷನ್ ಅಂತಾರಲ್ಲ, ಹೆಂಗೆ ನಮ್ಮ ಸ್ಟೂಡೆಂಟ್ನಾಗ್ಲಿ ನಮ್ಮ ಜೊತೆ ಇರೋರ್ನ ಹೆಂಗ್ ಬೆಳೆಸೋದು ಅಂತ ಈ ಲೈವ್ ಅಲ್ಲಿ. ಮತ್ತೆ ನಾನು ಪ್ರಿಯಾ ಮೇಡಮ್ ಜಾಯ್ನ್ ಆಗಿ ಕುತ್ಕೊಳ್ಳಿ. ಮೇಡಮ್ ಸಪೋರ್ಟ್ ಮಾಡಿದ್ದಾರೆ ಈವೆಂಟ್ ನ. ನೋಡಿ, ಒಂದು ಬ್ರ್ಯಾಂಡಿಂಗ್ ಮಾಡ್ಬೇಕಾದ್ರೆ, ಒಬ್ಬರನ್ನ ಬೆಳೆಸ್ಬೇಕಂದ್ರೆ ಹೇಗೆಲ್ಲ ಬೆಳೆಸ್ಬೋದು ಅನ್ನೋದಕ್ಕೆ ಈ ಲೈವ್ ಕಾರಣ. ನೆಕ್ಸ್ಟ್ ಲೈವ್ ಬರ್ತೀನಿ ಪ್ರಿಯಾ ಮೇಡಮ್ ಜೊತೆ. ಹಾಸ್ಪಿಟಾಲಿಟಿ ಹೇಗೆಲ್ಲ ಇಂಪ್ರೂವ್ ಆಗಿದ್ದಾರೆ, ಅವ್ರಿಗೆ ಪೇಮೆಂಟ್ ಮಾಡೋದಿದೆ. ಇವತ್ತು ಪೇಮೆಂಟ್ ಕಾಯ್ತಾ ಇದೆ. ಅವ್ರಿಗೆ ಎಷ್ಟೊಂದು ಹೊಗಳು ಅಂತೋದಿದೆ. ನಾನು ಕ್ಲೈಂಟ್ಗಳು ಹೇಳಿರೋ ವರ್ಡ್ಸ್ಗಳು ಅವ್ರಿಗೆ ನಾನು ಹೇಳೋದಿದೆ. ಎಸ್, ಮಾತಾಡ್ತೀನಿ ಮೇಡಮ್. ನಿಮ್ಮ ಹೆಸರು ಹೇಳಿದ್ದೀನಿ, ಬ್ರ್ಯಾಂಡಿಂಗ್ ಆಗುತ್ತೆ. ಎಸ್, ಕಂಟಿನ್ಯೂ ಮಾಡ್ತೀನಿ ಸರ್. ಇವಾಗ ಅಮ್ಮ ಆಲ್ರೆಡಿ ಒಂದು ಹೋಟೆಲ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಅದ್ರ ಜೊತೆಗೆ ಇವಾಗ ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಆಲ್ರೆಡಿ ನಿಮ್ಮದು ಫೋಟೋಸ್ ಎಲ್ಲ ನೋಡಿದೆ, ಏನು ಟ್ರೈನಪ್ ಇಲ್ದಿರನೇ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈಗ ಅಮ್ಮನಿಗೆ ನೀವೇ ಬ್ಯಾಕ್ ಬೋನು, ನಿಮಗೆ ಅಮ್ಮನೇ ಬ್ಯಾಕ್ ಬೋನು. ಸೊ ಹಂಗಿದ್ದಾಗ ಈಗ ಅದನ್ನ ಬಿಟ್ಟು ಇಲ್ಲಿ ಟೈಮ್ ಕೊಟ್ಟು ಮಾಡೋಕ್ಕಾಗತ್ತಾ ಅನ್ನೋದು ನನ್ನ ಕ್ವಶನ್. ಆಗುತ್ತೆ ಸರ್. ಅಮ್ಮ ಜೊತೆ ನಾನಿಲ್ಲ ಅಂದ್ರೆ ಇನ್ನೊಬ್ರು ಅವ್ರು ಹೆಲ್ಪಿಂಗ್ ಅಂತ ಇನ್ನೊಬ್ರು ಇದ್ದಾರೆ. ಅವ್ರು ಇರ್ತಾರೆ. ಇನ್ನೊಂದು ಇರೋದು ನೈಟ್ ಒಂದೇ ಟೈಮ್ ಇರೋದ್ರಿಂದ ಸದ್ಯಕ್ಕೆ ಅವ್ರು ಮ್ಯಾನೇಜ್ ಮಾಡ್ತಾರೆ. ಹೌದಾ? ಆಗುತ್ತಾ ಅಮ್ಮ? ಆಗುತ್ತಾ? ಹಾಂ. ಸೊ ಇವಾಗ ಟೈಮಿಂಗ್ಸು ಕೂಡ ನಮ್ಮದು ಏನು 10:30 ಇಂದ 4:30 ಇದೆ. 10:30 ಇಂದ 4:30 ಇದೆ. ಸೊ ಅದಾದಮೇಲೆ ಅದು 4:30ಗೆ ಎಂಡ್ ಆಗಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಮತ್ತೆ ಮಂಡೇ ಟು ಫ್ರೈಡೇ ಇರುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀವು ಜಾಯ್ನ್ ಆಗಬೇಕಾಗುತ್ತೆ. ಆಮೇಲೆ ತುಂಬ ಡಿಫಿಕಲ್ಟ್ ಇರುತ್ತೆ ಸರ್, ನಾನು ಹೇಳ್ತಾ ಇದ್ದೀನಿ ಹಾನೆಸ್ಟಾಗೆ. ಇಲ್ಲಿ ಬಂದು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡೋಂಗಿಲ್ಲ, ಒಂದು ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ, ಗ್ರೂಪ್ ಮಾಡೋಂಗಿಲ್ಲ, ಮತ್ತು ಅವ್ರನ್ನ ಫಾಲೋ ಮಾಡೋಂಗಿಲ್ಲ. ಸೊ ಇಲ್ಲಿ ಬಂದು ಒಬ್ರನ್ನೊಬ್ರು ಕನೆಕ್ಟ್ ಆಗೋದು, ಫ್ರೆಂಡ್ಶಿಪ್ ಮಾಡೋದು ಮಾಡೋಂಗಿಲ್ಲ. ಯಾಕೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿದಾಗ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಅನ್ಸುತ್ತೆ? ತಲೆ ಕೆಡ್ಸೋರು ಜಾಸ್ತಿ ಇರ್ತಾರೆ. ಸ್ವಲ್ಪ ಜೋರಾಗಿ ತಲೆ ಕೆಡ್ಸೋರು ಜಾಸ್ತಿ ಇರ್ತಾರೆ. ಹಾಂ, ನಿಮ್ಮ ಸ್ಟ್ರಗಲ್ ಸ್ಟೋರಿನೇ ಬೇರೆ, ಹೌದು. ಇವ್ರ ಸ್ಟ್ರಗಲ್ ಸ್ಟೋರಿನೇ ಬೇರೆ, ನನ್ನ ಸ್ಟ್ರಗಲ್ ಸ್ಟೋರಿನೇ ಬೇರೆ, ನಮ್ಮ ಟ್ರೈನರ್ ನಮ್ಮ ದೀಪು ಮೇಡಮ್ ಸ್ಟ್ರಗಲ್ ಸ್ಟೋರಿನೇ ಬೇರೆ. ಸೊ ಅವ್ರವ್ರ ಸ್ಟ್ರಗಲ್ ಸ್ಟೋರಿಗೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಒಂದಾಗ್ಬಿಟ್ಟು ಮಾತಾಡ್ಬಿಟ್ರೆ ಅದು ಎಲ್ಲಾಗುತ್ತೆ? ಇದು ಕ್ವಶನ್ ಅಮ್ಮನ ಕೇಳ್ತೀನಿ. ಮೈಕ್ ಕೊಡಿ ಅಮ್ಮ. ನಿಮ್ಗೇನು ಅನ್ಸುತ್ತೆ ಅಮ್ಮ? ಇದು ಅಲ್ಲೇ ಇಟ್ಕೊಂಡು ನಿಮ್ಗೇನು ಅನ್ಸುತ್ತಮ್ಮ? ಇದು ನಾನು ಹೇಳ್ತಾ ಇರೋದು ಏನು ಅನ್ಸುತ್ತೆ? ಒಳ್ಳೇದು ಅನಿಸ್ತೈತೆ. ಹಾ. ಯಾಕೆ ಅಂದ್ರೆ ಈ ಫೀಲ್ಡ್ ಅಲ್ಲಿ ಬಂದ್ರೆ ಬೆಳೆಯೋರನ್ನ ಮುಂದಕ್ಕೆ ತರೋದಕ್ಕೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ. ನೀನ್ ಎಲ್ಲಿರ್ತೀಯೋ ಅಲ್ಲೇ ಇದ್ರೆ ಸಾಕು, ಯಾಕೆ ಬೆಳಿಬೇಕು ಅನ್ನೋ ಮೆಂಟಾಲಿಟಿನೂ ಇರುತ್ತೆ. ಆದ್ರಿಂದ ಅವರು ತಲೆ ಕೆಡಿಸ್ಬೋದು. ಕರೆಕ್ಟ್. ಇವ್ರಿಗೆ ಇವಾಗ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ನಾನು ಮಾಡ್ತಾ ಇಲ್ಲ, ಸುಮ್ಮನೆ ಮಾತಾಡ್ತೀನಿ ಅನ್ಕೊಳ್ಳಿ, ಇಲ್ಲ ಬೇರೆ ತರ ಮೈಂಡ್ ಸೆಟ್ ಇರುತ್ತೆ, ಸ್ವಲ್ಪನೇ ವರ್ಕ್ ಮಾಡ್ತೀನಿ. ನಾನು ಇವ್ರ ತಲೆ ಕೆಡಿಸ್ಬಿಟ್ರೆ ಈಗ ಅವ್ರಿಗೂ ತಲೆ ಕೆಟ್ಟೋಗುತ್ತೆ, ನನಗೂ ತಲೆ ಕೆಟ್ಟೋಗುತ್ತೆ. ನಾವಿಬ್ರು ಸೇರಿ ಪ್ರಿಯಾ ಮೇಡಮ್ ತಲೆ ಕೆಡಿಸ್ತೀವಿ, 3 ಜನಕ್ಕೆ ತಲೆ ಕೆಟ್ಟೋಗುತ್ತೆ. ಆಮೇಲೆ ದೀಪು ಮೇಡಮ್ 4 ಜನಕ್ಕೆ ತಲೆ ಕೆಟ್ಟೋಗುತ್ತೆ. ಆಮೇಲೆ ನಿಮ್ಮನ್ನು ಕರೆದ್ಬಿಡ್ತೀವಿ 5 ಜನ, ಮತ್ತೆ ಹೇಮಾ ಮೇಡಮ್ ಕರಿತೀವಿ 6 ಜನ. ಎಲ್ರಿಗೂ ತಲೆ ಕೆಟ್ಟೋದ್ರೆ ಓನರ್ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗಲ್ಲ. ಅವ್ರಿಗೂ ತಲೆ ಕೆಟ್ಟೋಗುತ್ತೆ.
ಆದ್ರೆ ನನ್ನಂತವ್ರು ಇದ್ರೆ ಇವ್ರನ್ನೆಲ್ಲ ಕಳಿಸ್ಬಿಡ್ತೀನಿ, ಆರಾಮಾಗಿ ತಲೆನ ರೆಡಿ ಮಾಡ್ಕೊಂಡ್ಬನ್ನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ ಥರ ಆಗ್ಬಾರ್ದು. ಎಷ್ಟೋ ಬಿಸ್ನೆಸ್ಗಳಮ್ಮ, ಆಗಿದೆ ಸರ್. ಎಷ್ಟೋ ಬಿಸ್ನೆಸ್ಗಳು, ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಫ್ಯಾಮಿಲಿ ತರ ನೋಡ್ಕೊಳಕ್ ಹೋಗ್ತಾರೆ. ಫ್ಯಾಮಿಲಿ ತರ ನೋಡ್ಕೊಳಕ್ ಹೋದ್ರೆ ಮುಚ್ಚೋಗ್ಬಿಡುತ್ತೆ ಕಂಪನಿ ಎಲ್ಲ. ನಿಮ್ ಫ್ಯಾಮಿಲಿ ಕಾನ್ಸೆಪ್ಟೇ ಇರಬಾರ್ದು ಯಾವುದೇ ಕಂಪನಿಲಿ. ನಾವು ತುಂಬಾ ಅನ್ಭವಿಸ್ಬಿಟ್ಟಿದ್ದೀನಿ ನೋಡಿ ಅಮ್ಮ. ಯಾಕೆಂದ್ರೆ ಹೋಟೆಲ್ ಬಿಸ್ನೆಸ್ ಅಲ್ಲಿ ಅಮ್ಮ ನೀನೇ ಏನೋ ಊಟ ಕೊಡು ತಾಯಿ ತರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅವರೇ ದುಡ್ಡಿಗೆ ಮೋಸ ಮಾಡ್ಬಿಟ್ಟು ಹೋಗ್ತಾರೆ. ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ನನಗೆ. ಬಂದು ಬೆಳಗ್ಗೆ ಆದ್ರೆ ನಾನು ಮೆಸ್ಸು ಮನೆಯಲ್ಲೇ ಊಟ ಇಡ್ತಾ ಇದ್ದೀನಿ. ಆವಾಗ ಎಲ್ಲ ಬರೋರು ಊಟ ಮಾಡೋರು ಎಲ್ಲ ಹೋಗೋರು. ಆಮೇಲೆ 1 ತಿಂಗಳು ಹಂಗೆ ಮಡಗಿರೋರು. ಅದು 1 ತಿಂಗಳು 1 ತಿಂಗಳದು ಕೊಟ್ಬಿಡೋರು, ಮತ್ತೆ 2 ತಿಂಗಳು ಮಡಗೋರು. ಈ ತರ ಹಾಗೆ ನಾನು ಇದರಲ್ಲಿ ಏನ್ ಬೆಳಗ್ಗೆ ಬಂದ್ರೆ ಕಾಲ್ ಮುಗಿಯೋದೇನು, ತಾಯಿ ಅನ್ನೋದೇನು ಎಲ್ಲ ಮಾಡೋ ಕೊನೆಗೆ ಇಷ್ಟಿಷ್ಟು ಸಾವಿರ ಅಂತ ಎಲ್ಲ ಯಾವಾಗ ಜಾಸ್ತಿ ಅಮೌಂಟ್ ಆಗುತ್ತೆ ಅವಾಗ ಅವ್ರು ಬರ್ತಾನೆ ಇರಲಿಲ್ಲ. ಈ ತರ ಎಕ್ಸ್ಪೀರಿಯನ್ಸ್ ತುಂಬಾ ಆಗ್ಬಿಟ್ಟಿದೆ ನನಗೆ. ಮೈ ಗಾಡ್. ಅವರು ಹೊಗಳೋದಕ್ಕೆ ಅಯ್ಯೋ ಇವನೇನ್ ಮನೆ ಮಗನೂ ಆತರ ಮಾಡೋದು, ಆ ತರ ಎಲ್ಲ ಮಾಡ್ತಾ ಇದ್ದವರು. ಯಾವಾಗ ಅಮೌಂಟ್ ಇವಾಗ ಜಾಸ್ತಿ ಕೊಡ್ಬೇಕಾಗುತ್ತೋ ಅವಾಗ ಎಸ್ಕೇಪ್ ಆಗ್ಬಿಟ್ಟಿರೋರು, ಬರ್ತಾನೆ ಇರ್ಲಿಲ್ಲ. ಈ ತರ ತುಂಬಾ ಅನುಭವ ಆಗಿದೆ ಸರ್. ಹೌದಮ್ಮ, ಎಲ್ರಿಗೂ ಎಷ್ಟೊಂದು ಪ್ರಾಬ್ಲಮ್ ಇಲ್ಲೇ ಆಗ್ತಾ ಇರೋದು. ಆ ಗ್ಯಾಪ್ ನ ಫೀಲ್ ಮಾಡ್ಬಿಡ್ತಾರೆ, ಆ ಫೀಲಿಂಗ್ ನ. ಇವಾಗ ನಾನಾಯ್ತು ನನ್ನ ಮಕ್ಕಳಾಯ್ತು ಯಾರೇ ಬಂದ್ರು ಇವತ್ತೇನೈತೆ ಕೊಡ್ರಿ, 5 ರೂಪಾಯಿ ಕಮ್ಮಿ ಕೊಡಿ ಪರವಾಗಿಲ್ಲ, ಇವತ್ತೇನೈತೆ ಅದನ್ನ ಕೊಟ್ಬಿಟ್ಟು ಹೋಗಿ, ಇಷ್ಟೇ ಹೇಳ್ತಾ ಇರೋದು. ಯಾಕೆಂದ್ರೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದ್ಯಲ್ವಾ, ಯಾಕೆ ಸುಮ್ನೆ 5 ರೂಪಾಯಿ ಕಮ್ಮಿ ಕೊಡಿ, ನನ್ಗೆ 20 ರೂಪಾಯಿ 30 ರೂಪಾಯಿ ಮಾಡೋದ್ರಲ್ಲಿ 20 ರೂಪಾಯಿ ಕೊಡಿ, 10 ರೂಪಾಯಿ ಪರವಾಗಿಲ್ಲ ನೀವೇ ಮಾಡಿಕೊಡಿ, ನಿಮ್ ಕಷ್ಟ ಇದೆ ಅಂತ ಈ ತರ ಅಂದ್ಬಿಟ್ಟು ಇವಾಗ ಏನೋ ಮಕ್ಕಳು ಬಿಡೋದು. ಇಷ್ಟು ದಿವಸ ಬೇರೆಯವ್ರಿಗೆ ಆಗೋಗ್ಬಿಟ್ಟಿದೆ. ಇನ್ಮೇಲಾದ್ರೂ ನಮ್ಮ ಮಕ್ಕಳನ್ನ ನಾವು ನೋಡ್ಬೇಕು ಅಂದ್ಬಿಟ್ಟು ಎಲ್ಲ ಬಂದ್ರು. ಅಮ್ಮ ನಿಮ್ಗೇನ್ ಅನ್ಸುತ್ತಮ್ಮ, ಮಗ ಇಲ್ಲಿ ಬಂದ್ರೆ ಈಗ ನಾನ್ ಮಾತಾಡಿರೋದ್ರಲ್ಲಿ ನಿಮ್ಗೇನಾದ್ರು ಮೋಸ, ದುಡ್ಡು ಕಟ್ಟಿದ್ರೆ ಮೋಸ ಆಗುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಕೆಲವರು ಕೋಟ್ ಎಲ್ಲ ಹಿಂಗ್ ಹಾಕೊಂಡ್ರೆ ಮೋಸ ಮಾಡ್ತಾರೆ ಅಂತ ಅನ್ಕೊಂತಾರೆ. ಸೊ ನಾನು ಕೋಟ್ ಎಲ್ಲ ಯಾವಾಗ್ಲೂ ಹಾಕೊಂಡಿರ್ತೀನಿ. ನಿಮ್ಗೆ ಅನ್ಸುತ್ತಾ ನಾವು ಮೋಸ ಮಾಡ್ತೀವಿ ಅಂತ ಎಲ್ಲ? ಹೇಳಿ ನಿಜ. ಆ ಕಷ್ಟದಿಂದ ಬಂದವ್ರಿಗೆ ಆ ಕಷ್ಟ ಏನು ಅಂತ ಗೊತ್ತಾಗೋದು. ನೀವು ಬೆಳೆಸ್ಬೇಕು ಅಂತ ಇದ್ದೀರಾ, ಬೆಳೆಸ್ತಾ ಇದ್ದೀರಾ. ಬೆಳಿತಾರ ಮಗ ಇಲ್ಲಿ ಬಂದ್ರೆ, ಗ್ರೋ ಆಗ್ತಾರ. ಯಾಕೆಂದ್ರೆ ಅವನು ಕಣ್ಣಲ್ಲಿ ನೋಡಿದ್ದು ಕೈಯಲ್ಲಿ ಮಾಡ್ತಾನೆ. ನನ್ಗೆ ಅದು ಕಾನ್ಫಿಡೆಂಟ್ ಐತೆ, ಬಟ್ ಅವನ್ಗೆ ಅದನ್ನ ಹೆಂಗ್ ಪ್ರಪೋಸ್ ಮಾಡೋದು ಅಂತ ಅವನಿಗೆ ಗೊತ್ತಿಲ್ಲ. ಕಷ್ಟ ವಿಪರೀತ ಬೀಳ್ತಾನೆ, ಅದನ್ನ ಪ್ರಪೋಸ್ ಮಾಡೋದು ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಡಿಸಿಪ್ಲಿನ್ ಎಲ್ಲ ಅಮ್ಮ ನೀವೊಂದು ಹೇಳಿದ್ರಿ, ಮಗ ಅವತ್ತಿಂದು ಆ ಮುದ್ದೆದು ಮತ್ತೆ ರೈಸ್ ಮಾಡೋದು ಅದು ಹೇಳಿ ನನಗೆ. ಇವರು ಹೋಟೆಲ್ ಇದೆ, ಮಗ ಒಂದಿನ ಏನ್ ಇನ್ಸಿಡೆಂಟ್ ಆಯ್ತು ಅಂತ ಅವ್ರು ಹೇಳ್ತಾರೆ. 1 ನಿಮಿಷ, ಇದು ಪ್ರಿಯಮ್ಮ ಅವ್ರಿಗೆ ಇದು ಮೈಕ್ ಹಾಕಿ ನೀಟಾಗಿ. ಅಂದ್ರೆ ವೀಕ್ಷಕರೇ, ನಾನು ಏನಕ್ಕೆ ಮೈಕ್ ಹಾಕಿಸ್ತಿದ್ದೀನಿ ಅಂದ್ರೆ ಲೈವಲ್ಲಿ ಸ್ವಲ್ಪ ನೀಟಾಗಿ ಕೇಳಿಸ್ಲಿ, ನಿಮ್ಗೆ ಆ ಕಂಟೆಂಟು ರೀಚ್ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಇದು ಒಂದೇ ಅಲ್ಲ, ಅರುಣ್ ಸರ್ ಹತ್ರ ಸಿಕ್ಕಾಪಟ್ಟೆ ನಾಲೆಜ್ ಇದೆ, 1 2 ಸಿಕ್ಕಾಪಟ್ಟೆ. ನೀವು ರೀಚ್ ಮಾಡಿಸಿ, ನಾನು ಕೊಡ್ತೀನಿ ನಿಮ್ಗೆ ನಾಲೆಜ್ ಜೊತೆಗೆ. ಹೆಂಗ್ ಗ್ರೋ ಮಾಡಿಸ್ತೀನಿ ಅಂದ್ರೆ ಟ್ಯಾಲೆಂಟ್ ಇರೋನೆ ಬಿಡೋದೇ ಇಲ್ಲ. ನಾನು ಪ್ರೆಸೆಂಟೇಶನ್ ಇವಾಗ ಸ್ಮೂತ್ ಆಗಿ ಮಾತಾಡ್ತಾ ಇದ್ದೀನಿ, ಕೆಲವೊಂದು ರಫ್ ಆಗಿ ಮಾತಾಡ್ತೀನಿ, ಕೋಪದಲ್ಲಿ ಮಾತಾಡ್ತೀನಿ. ಯಾಕೆ ಗೊತ್ತಾ, ನೀವು ಬೆಳಿಬೇಕು ಅಂತ. ನೀವು ಯಾರು ನನ್ನ ಒಡ ಹುಟ್ಟೋರ? ನೀವು ಇಲ್ಲ. ನಾನ್ ನಿಮ್ ಜೊತೆ ಒಡ ಹುಟ್ಟಿದೀನ? ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪರಿಚಯಗಳು. ನಾವೆಲ್ಲ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಸ್ಟ್ರಾಂಗು. ನಾನ್ ಹೇಳೋದ್ಕಿಂತ ಅಮ್ಮ ಹೇಳ್ತಾರೆ. ಹೇಳ್ಬಿಡಿ ಮಮ್ಮ, ಅದಕ್ಕೆ ಅದು 100% ಗ್ಯಾರಂಟಿ. ಯಾಕೆ? ಹೇಗೆ 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 ಅಂದ್ರೆ ಕಷ್ಟ ಸುಖಕ್ಕೆಲ್ಲ ಆಗೋದು ಫ್ರೆಂಡ್ಸು. ರಿಲೇಷನ್ ಏನಿದ್ರು ರಿಲೇಷನ್ ಬೇಕು, ಹಂಗಂದ್ಬಿಟ್ಟು ರಿಲೇಷನ್ ಬೇಡ ಅನ್ನಕ್ಕಾಗೋದಿಲ್ಲ. ರಿಲೇಷನ್ ಎಲ್ಲದಕ್ಕೂ ಬೇಕು, ಬಟ್ ಕಷ್ಟಕ್ಕೆಲ್ಲ ನೋ ರಿಲೇಷನ್. ನನ್ಗೆ ಒಂದು ಇಷ್ಟ ಆಗಿದ್ದೇನು ಅಂದ್ರೆ, ನಿಮ್ ಜೊತೆ ವರ್ಕ್ ಮಾಡಿರೋರು ಒಂದು 10-12 ವರ್ಷದಲ್ಲಿ ಅವ್ರಿಗೆ ಒಂದು ಹೋಟೆಲ್ ಬಿಟ್ಬಿಟ್ರಿ, ನೀನೇ ನಡ್ಸ್ಕೊಂಡು ಹೋದಮ್ಮ. ನನ್ಗೆ ಬಹಳ ಖುಷಿ ಆಯ್ತು ಅದು.
ಆ ಕೃತಜ್ಞತೆ ನಿಮ್ಮಲ್ಲೂ ಇದೆ ನೋಡಿ. ಆ ಪೇಷನ್ಸ್ ಅಮ್ಮ, ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಮ್ಮ. ತುಂಬಾ ಮುಖ್ಯ ಅದ್ರಲ್ಲಿ. ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ ಸರ್. ತಾಳ್ಮೆ ಇಲ್ಲ ಅಂದಿದ್ರೆ ಅವರು ಅದನ್ನ ತಗೊಂತಿದ್ರಾ? ಇಲ್ಲ. ನೀವು ಕೊಡ್ತಿದ್ರಾ? ಇಲ್ಲ. ಇವತ್ತು ಅವರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಹೌದು ಸರ್. ಪ್ರತಿಯೊಂದು ನನ್ಗೆ ಇವಾಗ ಈ ತರ ಇದೆ, ಬಾ ಅಂದ್ರೆ ಒಂದು ಮಾತಾಡೋದಿಲ್ಲ, ಬರ್ತಾರೆ ನನ್ನ ಜೊತೆ. ಆ ಹಾನೆಸ್ಟ್, ಆ ನಿಯತ್ ನಿಮ್ಮಲ್ಲಿ ಇದ್ಬಿಟ್ರೆ ಸ್ನೇಹಿತರೆ, ಇದು ನಾಗರತ್ನ ಮೇಡಮ್ ಒಬ್ರದ್ದೇ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋರ್ ಮನ್ಸಲ್ಲಿ ಎಷ್ಟಿದೆ. ಯಾರಾದ್ರೂ ಕೆಟ್ಟೋರ್ ಇದಾರ ಹೇಳ್ಬಿಡಿ ನೋಡೋಣ ಈ ಪ್ರಪಂಚದಲ್ಲಿ. ನನ್ನ ಪ್ರಕಾರ ಯಾರು ಕೆಟ್ಟೋರ್ ಅಲ್ವೇ ಅಲ್ಲ, ಯಾರು ಕೆಟ್ಟೋರಲ್ಲ. ಆ ಪರಿಸ್ಥಿತಿ ಅವ್ರನ್ನ ಕ್ರಿಯೇಟ್ ಮಾಡಿರುತ್ತೆ. ಆ ಪರಿಸ್ಥಿತಿ ನಾವು ಅನ್ಕೊಂತೀವಿ, ತುಂಬಾ ಕೋಪ, ತುಂಬಾ ಬೇಜಾರು, ಇವ್ರ ಮೇಲೆ ದ್ವೇಷ ಸಾಧಿಸೋಣ ಅಂತ. ಯಾರು ಕೆಟ್ಟೋರೇ ಇಲ್ಲ ಪ್ರಪಂಚದಲ್ಲಿ. ಹೆಂಗೆ ಕೆಟ್ಟೋರಿದ್ದಾರೆ ಹೇಳಿ ನೋಡೋಣ. ಆ ಪರಿಸ್ಥಿತಿ ಅವ್ರಿಗೆ ಆ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು, ನಾಲೆಜ್ ಇಲ್ಲ ಅಂದ್ರೆ ಆ ನಾಲೆಜ್ ಇರೋರ್ ಜೊತೆ ಮಾತಾಡಕ್ ಆಗಲ್ಲ. ನೀವು ನಾಲೆಜ್ ಇದ್ರಲ್ಲಿ ನಾಲೆಜ್ ಇತ್ತು ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಬರಕ್ ಆಗಲ್ಲ. ಏನೇನೋ ಬಂದ್ಬಿಡುತ್ತೆ, ಅವಾಗ ಕಾಂಪೀಟ್ ಮಾಡಕ್ ಆಗಲ್ಲ. ಎಕ್ಸಾಂಪಲ್ ನಾನೇ ನೋಡಿ, ಎಷ್ಟು ನಾಲೆಜ್ ಇದೆ. ನನ್ನ ನಾಲೆಜ್ ಇದೆ ಅಂತ ಹೇಳ್ಕೊಂಡ್ರೆ ನೀವು ಬಿಸ್ನೆಸ್ ಕೊಡೋದು, ನನಗೆ ನೆಕ್ಸ್ಟ್ ರನ್ ಆಗೋದು. ನನ್ನ ನಾಲೆಜ್ ಇಲ್ಲ ಅಂತ ಅಂದ್ರೆ ಅರುಣ್ ಸರ್ಗೆ ನಾಲೆಜ್ ಇಲ್ಲ, ನಾನು ಏನ್ ಕೊಡ್ಲಿ ಬಿಸ್ನೆಸ್? ನೀವ್ ಯಾವತ್ತೇ ಆಗ್ಲಿ ನಿಮ್ಮನ್ನ ನೀವು ಗೆಲ್ಬೇಕು. ಅದ್ರ ಜೊತೆಗೆ ಅಮ್ಮ ಹೇಳಿದ್ರು ಅಂತ ಒಂದು ಕೆಲ್ಸನ ಹಿಂಗ್ ಮಾಡಿದಾರ ಮಗ ಅಂತ ಕೇಳಿ ಅವರೇ. ಅದೊಂದು ಸ್ಟೋರಿ ಹೇಳಿ ಅಮ್ಮ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ಏನಂದ್ರೆ ನನ್ ಚಿಕ್ಕ ಹುಡುಗನಿಂದ ನನ್ ಜೊತೆಲೇ ಬೆಳ್ಕೊಂಡ್ ಬಂದ್ಬಿಟ್ಟ. ಇವನಿಲ್ಲ ಅಂದ್ರೆ ನಾನಿಲ್ಲ, ಆತರ. ಎಮೋಷನಲ್ ಆಗ್ಬಿಡಿ, ಗೊತ್ತಾಗುತ್ತೆ ಅದು ಪೇನ್ ಏನ್ ಗೊತ್ತಮ್ಮ. ಕಷ್ಟಪಟ್ಟಿರೋರ್ ಮಾತ್ರ. ಏನ್ ತೇಜಸ್, ನಾನು ಕೂಡ ತುಂಬಾ ಸ್ಟ್ರಗಲ್ ಮಾಡಿ ಬಂದವನು. ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ ಗೊತ್ತಾ? ಅದರಿಂದ ನನ್ನ ತಾಯಿ ಪ್ರತಿ ದಿನ ಪ್ರತಿ ಕ್ಷಣ ಇರ್ತಾರೆ. ನಾನು ಇಷ್ಟು ಸ್ಟ್ರಾಂಗ್ ಆಗಿರೋ ಕಾರಣನೇ ನನ್ನ ತಾಯಿ. ಇವಾಗ ನೀವು ನಂಬಲ್ಲ, ನಾನು 1.5 ಕೋಟಿ ಲಾಸ್. ಆ ಕಾನ್ಫಿಡೆನ್ಸ್ ಹೆಂಗ್ ಕಾಣಿಸ್ತಿದ್ದೆ ನಿಮ್ಗೆ? ಇನ್ಸ್ಟಿಟ್ಯೂಟ್ ಮಾಡಾದ್ಮೇಲೆ 1.5 ಕೋಟಿ ಲಾಸ್. ನಾನು ನಮ್ಮಮ್ಮ ಹೇಳೋದಂದ್ರೆ, ಪರವಾಗಿಲ್ಲ ಮಗನೇ, ನಿನಗೆ ಎಷ್ಟಾಗುತ್ತೆ ಅಷ್ಟು ಮಾಡೋ, ನೋಡೇ ಬಿಡೋಣ ಇನ್ನ. ನಾನು ಆ ಕಾನ್ಫಿಡೆನ್ಸ್ ನಮ್ಮ ಸ್ಟೂಡೆಂಟ್ಗೂ ಹೇಳ್ತಾ ಇರ್ತೀನಿ, ಲೈವಲ್ಲೂ ಹೇಳಿದ್ದೀನಿ. 1.5 ಕೋಟಿ ಲಾಸ್. ಯಾವುದು? ನಾನು ಈ ಇನ್ಸ್ಟಿಟ್ಯೂಟ್ ಮಾಡಿ ಕನ್ನಡಿಗರಿಗೋಸ್ಕರ ಕನ್ನಡದಲ್ಲೇ ಮಾಡಿದ್ದೀನಿ. 1.5 ಕೋಟಿ ಲಾಸ್ ಆಗಿದ್ದೀನಿ. ಪರವಾಗಿಲ್ಲ, ನಮ್ಮ ಜನ ಯಾವತ್ತೂ ಸಡನ್ ಆಗಿ ಬೆಳೆಸಲ್ಲ, ಫುಲ್ ಸ್ಕ್ವೀಸ್ ಮಾಡ್ತಾರೆ. ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ನಾವು ಹೋಟ್ಲು ಮಾಡ್ಬೇಕಾದ್ರೆ ಸರ್, ನೀವು ಹೋಟ್ಲು ಮಾಡ್ಕೊಡ್ಬೋದು. ಮನೆಯಲ್ಲೇ ಮೆಸ್ಸು ಎಷ್ಟು ಚಿಕ್ಕದು ಅಂದ್ರೆ ಒಂದು ಹಾಲು, ಒಂದು ಅಡಿಗೆ ಮನೆ ಅಷ್ಟೇ ಇದ್ದಿದ್ದು. ನಾನ್ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ಇದ್ದಿದ್ದು. ಆ ಟೈಮಲ್ಲೇ ನಾನು ಮಗ್ದೋರು ಅಂತ, ನಾವು ಮಗ್ದೋರಲ್ವಾ, ಮಗ್ದೋರೇ ಬರೋರು, 3 ಟೈಮು ಬರೋರು. 3 ಟೈಮಲ್ಲಿ, ಯಾಕಂದ್ರೆ ತುಂಬಾ ಕಷ್ಟ. ಹಸ್ಬೆಂಡ್ ಬಂದು ಡ್ರಿಂಕ್ಸ್ಗೆ ಅಡಿಕ್ಟು. ಅವ್ರದ್ದು ಏನ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮನೇಲಿ ಯಾರು ಬಿಡ್ತಾ ಇರಲಿಲ್ಲ. ಒಂದು ಅಚೀವ್ ಮಾಡ್ಲೇಬೇಕು. ಇದಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ತುಂಬಾ ಮೈಂಡ್ ಆಗ್ತಾರೆ. ಯಾಕೆಂದ್ರೆ ಅವರು ಕಲಿಸ್ಕೊಟ್ಟಿರೋದು ಕಲ್ತ್ಕೊಂಡು ಬಂದಿದ್ದೀವಿ. ಇದು ನಮ್ಮ ತಾಯಿ ಮಾಡೋರು, ನಮ್ಮ ತಂದೆಯವ್ರ ತಾಯಿ ಮಾಡೋರು ಈ ಹೋಟೆಲ್ ಕೆಲಸ. ನಾನು ಇದನ್ನ ಮಾಡ್ಲೇಬೇಕು ಅಂತ ಮಾಡಿದೆ. ಅವಾಗ ತುಂಬಾ ಜನ ಹೋಟ್ಲು ಕೆಲಸ ಮಾಡ್ತೀಯ, ಇನ್ನೊಬ್ರು ತಟ್ಟೆ ಎತ್ತೋದ್ ಮಾಡ್ತೀಯ ಅಂತ. ಒಬ್ಬೊಬ್ರು ಅಷ್ಟಿಷ್ಟು ಆಡಿಲ್ಲ ಸರ್, ತುಂಬಾ ಆಡಿದ್ದಾರೆ. ಇದನ್ನ ಮಾಡ್ಲೇಬಾರ್ದು ಅಂತ ತುಂಬಾನೇ ಇದು ಮಾಡಿದ್ದಾರೆ. ಅಟ್ಲೀಸ್ಟ್ ಇವನು ಮಾಡ್ಬೇಕಾದ್ರೂ, ಏನು ಹೋಟ್ಲು ಕೆಲಸ ಮಾಡ್ತೀಯ ನೀನು, ಹೋಟ್ಲು ಕೆಲಸ ಮಾಡೋರೆ ಹಂಗೆ ಹಿಂಗೆ ಅಂತ ತುಂಬಾನೇ ಇದು ಮಾಡಿದ್ದಾರೆ. ಇವ್ರು ಯಾವುದಕ್ಕೂ ಬೆಲೆ ಕೊಡ್ದಿರ, ನಾನು ಇದ್ದೇ ಮಾಡೋದು, ನಾನು ಇದ್ರಲ್ಲೇ ಅಚೀವ್ ಮಾಡೇ ಮಾಡ್ತೀನಿ ಅಂತ ಇದೇ ಕೆಲಸದಲ್ಲೇ ಮುಂದುವರ್ಕೊಂಡು ಬಂದಿದ್ದಾವೆ. ಇವತ್ತು ಅವನು ಎಷ್ಟು ಮಾಡ್ತಾನೆ ಅಂದ್ರೆ, ಎಷ್ಟು 300-400 ಜನಕ್ಕೆ ಬೇಕಾದ್ರೂ 2 ಅವರಲ್ಲಿ ಮಾಡಾಕ್ತಾನೆ ಸರ್. ಇವಾಗ 2 ಅವರ್ ಮುಂಚೆ ಹೇಳಿದ್ರು, ಪಲಾವೇ ಹೇಳಿದ್ರು ಅನ್ಕೊಳ್ರಿ. ಅವ್ನು 2 ಅವರ್ ಆಗ್ತಾ ಇದ್ದಂಗೆ ಆ ಟೈಮ್ಸ್ಗೆ ಒಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಮಾಡಿ ಕೊಟ್ಬಿಡ್ತಾನೆ. ಅದು ಲಾಸ್ಟ್ ಒಂದು ಎಷ್ಟು ಅವರಲ್ಲಿ 50 ಮುದ್ದೆ
ಸರ್ ಅದು ಡೈಲಿ ಸರ್ ಡೈಲಿ ಸರ್ ಅದು ಅಂಗಡಿ ಇತ್ತು ಸರ್ ನಮ್ದು ಚಿಕ್ಕಪೇಟೆಲ್ ಅಂಗಡಿ ಇತ್ತು ಹಾ 1 ವರ್ಷ ಒಂದೊಂದ್ಸಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಿಮ್ಗೆ ಗೊತ್ತಿಲ್ಲ Majestic ಚಿಕ್ಕಪೇಟೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ. ಎಷ್ಟು ಟ್ರಾಫಿಕ್ ಕರೆಕ್ಟ್. ಸುದರ್ಶನ್ ಕುಬೇರನ್ ಇದೆಯಲ್ಲ ಸರ್ ಹ್ಮ್. ಅದು ಸಂತೆಯಲ್ಲಿ ಇದ್ದಿದ್ದು ಅದು ಅಂಗಡಿ ಆಲ್ಮೋಸ್ಟ್ ಯಾರಿಗೂ ರೋಡ್ ಅಲ್ಲಿ ಬರೀ ಬರ್ತಿದ್ದಿದ್ದು ಅಂಗಡಿ ಹುಡುಗರೆ ಬರ್ತಿದ್ದು ಡೈಲಿ ಸರ್ ಸುಮಾರು ಅದು 1 ವರ್ಷ ಮಾಡೋದು. ಒಂದು ನೀರಿಗೆ ಪ್ರಾಬ್ಲಮ್ ಆಗಿ ನಾವು ಅಲ್ಲಿ ಬಿಟ್ಟಿದ್ದು. ಆ 1 ಗಂಟೆಗೆ ಹೋದ್ರು ನೀವು 2-2:15 ಅಷ್ಟೊತ್ತಿಗೆ ಅನ್ನ ಸಾರು ಮುದ್ದೆ ಇಷ್ಟು ಮಾಡಿರೋದು ಸರ್. 12-12:30 1 ಗಂಟೆ ಆಗೋದು 12 kg ರೈಸ್ ಮಾಡೋನು 50-60 ಮುದ್ದೆ ಮಾಡೋನು ಅಷ್ಟಕ್ಕೆ ಬೇಕಾಗಿರೋ ಸಾರು ಮಾಡಿಕ್ಕಿರೋ ನಾನು ಹೋಗೋಷ್ಟೊತ್ತು ರೆಡಿ ಮಾಡಿರೋ. ನಾವು ಇಲ್ಲಿ ಚಪಾತಿ ಸಾಂಬಾರ್ ರಸಮ್ಮು ಪಲ್ಯ ಇಷ್ಟು ನಾನು ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೆ. ನೋಡಿ ಆ ಭಾವನೆ ಅನ್ನೋದು, ಆ ಹಾಸ್ಪಿಟಾಲಿಟಿ ಅನ್ನೋದು ಕರಗತ ಅಮ್ಮನಿಂದ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದೆ. ಸ್ನೇಹಿತರೆ, ಭಾವನೆ ಅನ್ನೋದು ತುಂಬಾ ಮುಖ್ಯ. ಬರೀ ಬಿಸ್ನೆಸ್ ಅಲ್ಲ, ಪ್ರೀತಿಯಿಂದ ಮಾಡೋದು. ಹೌದು ಸರ್, ಅದು ಮೋಸ್ಟ್ ಇಂಪಾರ್ಟೆಂಟ್. ಹಾ. ಯಾಕೆಂದ್ರೆ ನಾವು ದುಡ್ಡು ಕೊಡ್ತಾರೆ, ನಾವು ಕೊಟ್ಬಿಡ್ತೀವಿ, ಅದು ಬೇರೆ ಆಗೋಗ್ಬಿಡತ್ತೆ. ಆದ್ರೆ ಆ ಪ್ರೀತಿ ಅವ್ರಿಗೆ ಒಂದು ಒಳ್ಳೆ ಫುಡ್ ಊಟ ಕೊಡ್ಬೇಕಲ್ವ ನಾವು, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾನು ನನ್ನ ಮಗನ್ಗೂ ಅದೇ ಹೇಳ್ತಾ ಇರೋದು. ಎಲ್ಲೇ ಹೋದ್ರು ಹೆಂಗೆ ಹೋದ್ರು ಎಲ್ಲರೂ ಹೇಳ್ತಾರೆ, ನೀವು ಇಷ್ಟು ಕಾಸ್ಟ್ಲಿ ರೈಸ್ ಯಾಕೆ ಹಾಕ್ತೀರಾ? ಆಯಿಲ್ ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡೋದು. ಓಕೆ. ಎಷ್ಟೊಂದು ಜನ ಹೇಳಿದ್ರು, ಹೋಟ್ಲ್ ಅವ್ರು ಹೇಳಿದ್ರು ಅದನ್ನ ಯೂಸ್ ಮಾಡ್ಬೇಡಿ ಇದನ್ನ ಯೂಸ್ ಮಾಡ್ಬೇಡಿ ಕಡಿಮೆ ಹಾಕಿ. ಅದು 200 rupees ಆಯ್ತು ಒಂದ್ ಟೈಮಲ್ಲಿ. ಆಯಿಲ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ಆದ್ರೆ ಅವತ್ತು ನಾವು ಇದೇ ಟೇಸ್ಟ್ ಇದೇ ರುಚಿನೇ ಕೊಡ್ತಾ ಇರೋದು. ಆಗ ಊಟ ಮಾಡಿದವರೆಲ್ಲ ಇವಾಗೂ ಬರ್ತಾರೆ. ಅವ್ರಿಗೆ ಮದ್ವೆ ಆಗಿ ಮಕ್ಕಳು ಅಷ್ಟಿಷ್ಟು ದೊಡ್ಡವರಾಗಿದ್ದಾರೆ. ಸೂಪರ್. ಪ್ರಿಯಾ ಮ್ಯಾಮ್, ಹಾಗೆ ಬನ್ನಿ 1 ನಿಮಿಷ. ಇದು ಅದು ಅವ್ರು ಬಂದಿದಾರಲ್ಲ, ಅದು ಚಿಕ್ಕ ಚೇರ್ದು ಕವರ್ ಎಷ್ಟು, ರೌಂಡ್ ಟೇಬಲ್ ಮತ್ತೆ ಡೈನಿಂಗ್ ಟೇಬಲ್ ಎಷ್ಟು ಅಂತ ನೋಡ್ಕೊಳ್ಳಿ ನೀಟಾಗಿ. ನೋಡಿ ಸ್ನೇಹಿತರೆ, ಅಲ್ಲಿ ಲಾಸ್ಟ್ ಇವೆಂಟ್ ನಾವು ಮಾಡಿದ್ವಿ. ಸೊ ಒಂದು ಸ್ಕೂಲ್ ಡೇ. ಸೊ ಇವಾಗ ಅದನ್ನೆಲ್ಲಾನು ತಗೊಂಡೋಗಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ನಾನು ಲಾಸ್ಟ್ ಟೈಮ್ ಬ್ರ್ಯಾಂಡಿಂಗ್ ಮಾಡಿದ್ನಲ್ಲ, ರಿಂಕಲ್ ಫ್ರೀ ಅಮಿತ್ ಸರ್ ಟೀಮ್ ಬಂದಿದ್ದಾರೆ. ಅವ್ರಿಗೂ ಬ್ರ್ಯಾಂಡಿಂಗ್ ಆಗ್ಬೇಕು, ಅವ್ರಿಗೂ ಬಿಸ್ನೆಸ್ ಆಗ್ಬೇಕು. ಅಮಿತ್ ಸರ್, ನಿಮ್ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ, ಎಲ್ಲೋದ್ರೂ ಬಿಡಲ್ಲ. ನೀವು ಬೆಳಿಬೇಕು, ನಾನು ಬೆಳಿಬೇಕು, ನಿಮ್ದು ಬ್ರ್ಯಾಂಡಿಂಗ್ ಆಗಬೇಕು, ಬಿಸ್ನೆಸ್ಸು ಕೊಡ್ತೀನಿ. ಲಾಸ್ಟ್ ಟೈಮ್ ಮಾತ್ರ ನಾನು ನೆಗೋಷಿಯಬಲ್ ಮಾಡಿದ್ದೆ ಅಮೌಂಟ್ ವಿಷಯದಲ್ಲಿ. ನೆನ್ನೆ ಕಾಲ್ ಮಾಡಿದೆ ಏನು ಕಾಸ್ಟ್ ಅಂತ. ನಾನು ಕೇಳಿದೆ, ಸರ್ ನೀವು ಬಿಲ್ ಕಳಿಸಿ ಆಮೇಲೆ. ಸೊ ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಮಿತ್ ಸರ್. ಈ ವಿಡಿಯೋನು ಕಟ್ ಮಾಡಿ ಈ ವಿಡಿಯೋನು ಕಟ್ ಮಾಡಿ ಹರೀಶ್ ಸರ್, ಅಮಿತ್ ಸರ್ಗೆ ಅದನ್ನ ಕೊಡೋಣ. ಅವ್ರ ಬ್ರ್ಯಾಂಡಿಂಗು ಆಗಲಿ, ಅವರು ಬೆಳೀಲಿ, ಅವ್ರಿಗೂ ಬಿಸ್ನೆಸ್ ಜಾಸ್ತಿ ಆಗಲಿ. ಎಸ್, ಮತ್ತೆ ಬರ್ತೀನಿ ಟಾಪಿಕ್. ನೋಡಿ, ಅಮ್ಮನ ಸ್ಟ್ರಗಲ್ಲು ನೀವು ಅರ್ಥ ಮಾಡಿಕೊಂಡು ಎಲ್ಲೂ ಮೈಂಡ್ ಡೈವರ್ಟ್ ಆಗ್ತೀರಾ. ಒಂಥರ ಹಾರ್ಸ್ ಥರ ಹೋಗ್ತಾ ಇದ್ದೀರಿ, ಹಂಗೆ ಫೋಕಸ್ ಇಲ್ಲಿದ್ದೀರಿ. ಎಷ್ಟು ಆ ಸ್ಟ್ರಗಲ್ನ ಒಂದು ಕಡೆ ಆದರೆ ಈ ಒಂದು ಡ್ರೀಮ್ನ ಇವೆರಡು ಮರ್ಜ್ ಮಾಡಿ ಇವತ್ತು ಇಲ್ಲಿ ಬಂದಿದ್ದೀರಿ. ಏನು ಅನ್ನಿಸ್ತಾ ಇದೆ? ಅಮ್ಮ ಎಮೋಷ್ನಲ್ಲು ಆಗ್ಬಿಟ್ರು. ಹಾಂ, ಖುಷಿ ಆಗ್ತದೆ ಸರ್. ಯಾಕೆಂದ್ರೆ ಅವ್ನ ಅಷ್ಟು ಕಷ್ಟ ಬಿದ್ದಿದ್ದೇನೆ ಸರ್, ಅಷ್ಟಿಷ್ಟು ಬಿದ್ದಿಲ್ಲ. ಕೆಲವರು ಹುಡುಗರು ಏನಂದ್ರೆ ಸುಮ್ಮನೆ ಏನೋ ಮಾಡಿದ್ವಿ ಕಾಲೇಜು, ಅಲ್ಲಿ ಇಲ್ಲಿ ಅಡ್ಡಾಡು ಸುತ್ತಾಡು. ಹೌದು, ಈ ಟೈಮಲ್ಲಿ ಹುಡುಗರು ಮಾಡ್ತಾ ಇರೋದೆಲ್ಲ ಅದೇ ಸರ್. ಸಫರ್ ಮಾಡ್ತಾರೆ ಅಂದ್ರೆ ನನ್ನ ಜೊತೆ. ಇವನಂತೂ ನನ್ ಬಿಟ್ಟು ಹೋಗೋದೇ ಇಲ್ಲ. ಇನ್ನು ಚಿಕ್ಕವನು ಇವಾಗ ಕಾಲೇಜ್ ಹೋಗ್ತಾ ಇದ್ದಾನೆ. ಅದು ಕಷ್ಟ ಅಂದ್ರೆ ರಾತ್ರಿ ಹೊತ್ತು ಕೆಲ್ಸದವ್ರು ಯಾರು ಇಲ್ಲ, ನಾವೇ ಇಷ್ಟು ಜನ, 3 ಜನ ನಾವೇ ಮಾಡೋದು. ಬಟ್ ನಮ್ದು 8 ಗಂಟೆಗೆ ಸ್ಟಾರ್ಟ್ ಆಗಿ 10:30-11 ಗಂಟೆನೂ ಆಗೋಗ್ಬಿಡುತ್ತೆ. ಆ ತರ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಇದೆ. ನಿಮ್ಮ ಬಗ್ಗೆ ನನ್ಗೆ ಪ್ರೌಡ್ ಫೀಲ್ ಆಯ್ತು. ನಾನು ವೆಯ್ಟ್ ಮಾಡಿಸಿ ಇವತ್ತು ಮಾತಾಡಿದ್ಕೂ ಅದು ಒಂದು ಒಳ್ಳೆ ಕನೆಕ್ಟ್ ಸಿಕ್ತು. ಒಳ್ಳೆ ಸ್ಟೋರಿ ಇದೆ. ನೀವು ಬೆಳೆದು ಬಂದ ಹಾದಿಗೆ ಮರೀತಿಲ್ಲ. ಒಂದೊಂದು ಪಾಯಿಂಟು ನೆನಪಲ್ಲಿದೆ. ಅವ್ರಿಗೆ ಊಟ ಕೊಡೋದ್ರಿಂದ, ಪ್ಲೇಟ್ ನೆತ್ತಿ ವಾಶ್ ಮಾಡಿ ಇಡೋದ್ರಿಂದ, A to Z ಕೆಲಸ. ನನಗೆ ಇಂಥವ್ರು ಕಂಡ್ರೆ ಬಹಳ ಇಷ್ಟ. ಇಂಥವ್ರು ಕಂಡ್ರೆ ನನಗೆ ನೋ ವರ್ಡ್ಸ್. ಯಾಕೆಂದ್ರೆ ನಾವು ಅದರಿಂದ ಬಂದಿದ್ದೀವಲ್ಲ. ನಾನು ಪೇಪರ್ ಹಾಕೊಂಡು ಬಂದವನು. ನಾನು ಮನೆಗೆ ಹಾಲು ಹಾಕ್ತಾ ಇತ್ತು. ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಆ ಪೇನ್ ಗೊತ್ತಾಗುತ್ತೆ. ಅಮ್ಮ ಬಂದಾಗ ಹೇಳಿದ್ರೆ ಆ ಪೇನ್ ಗೊತ್ತಿರೋರ್ಗೆ ಮಾತ್ರ. ಪೇನ್ ಗೊತ್ತಿಲ್ದಿರೋರ್ಗೆ ಟೈಮ್ ತಗೊಳುತ್ತೆ. ಸೊ ಇವತ್ತು ಅಪ್ಲಿಕೇಶನ್ ಫಿಲ್ ಮಾಡಿದ್ರ ಜಾಯ್ನಿಂಗ್ ಆಗೋಕ್ಕೆ. ಏನು ನಿಮ್ಮ ಡ್ರೀಮ್?
ನಿಮ್ಮ ಡ್ರೀಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬರ್ತಿದ್ದೀರಾ, ನಿಮ್ಮ ಡ್ರೀಮ್ ನಾನು ವರ್ಕ್ ಮಾಡಬೇಕಲ್ಲ, ಸೊ ನಿಮ್ಮ ಡ್ರೀಮ್ ಬಗ್ಗೆ ಹೇಳೋದು. ಒಳ್ಳೆ ಇವೆಂಟ್ ಪ್ಲಾನರ್ ಆಗ್ಬೋದು ಸರ್. ಹಾಂ ಅದೇ ಗೋಲ್ ಇರೋದು, ಅದೇ ಡ್ರೀಮ್ ಹಾಂ ಫುಲ್ಫಿಲ್ ಮಾಡ್ಕೊತೀನಿ ಅನ್ಸುತ್ತೆ. ಹಾಂ. ಇಲ್ಲಿ ಬಂದರೆ ಕಲಿತೀರಾ? ಹಾಂ ಸರ್. ಏನು ಅನಿಸ್ತು ನನ್ನ ಬಗ್ಗೆ ನಾನು ಇಷ್ಟೆಲ್ಲ ಮಾತಾಡಿದ್ದು? ಹಾನೆಸ್ಟಾಗಿ ನಮ್ಮ ಬಸವರಾಜ್ ಸರ್ ಅವರು, ಪ್ರಿಯಾಂಕಾ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿದ್ರು, ಬ್ರ್ಯಾಂಡ್ಗಳ ನೇಮ್ಗಳು, ನಮ್ಮ ನ್ಯೂ ಟ್ರೈನರ್ ನಮ್ಮ ದೀಪಾ ಮೇಡಮ್ ಅವರು ತುಂಬ ವರ್ಕ್ ಮಾಡ್ತಿದ್ದಾರೆ, ದಿವ್ಯಾ ಮೇಡಮ್ ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಜಯಂತ್ ಸರ್ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ, ಅವ್ರು ಓದ್ಕೊತಾ ಇದ್ದಾರೆ. ಅವ್ರು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ ಜಯಂತ್ ಸರ್, ಪಾಸ್ ಆಗಬೇಕು, ಒಳ್ಳೆ ಲೀಡರ್ ಆಗಬೇಕು ನೀವು. ಟೀಮ್ ಇದೆ ಎಲ್ಲ. ನಮ್ಮ ಸ್ಟೂಡೆಂಟ್ಸ್ ಕೆಲವರು ಕನ್ಕ್ಲೂಷನ್ಗೆ ಹೋಗಿದ್ದಾರೆ, ಅದನ್ನು ಮಾಡ್ಕೊಂಡು ಬರುತ್ತೆ. ಮತ್ತು ಇವಾಗ ನಿಮ್ಮ ಸ್ಟೂಡೆಂಟ್ಸು ಎಲ್ಲ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಈ ಬ್ಯಾಚ್ ಸ್ಟೂಡೆಂಟ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಏನು ಅನಿಸುತ್ತೆ? ಖುಷಿ ಆಗ್ತಿದೆ ಸರ್. ಬಂದರೆ 100% ನನ್ನ ಗೋಲ್ ರೀಚ್ ಆಗುತ್ತೆ ಅನ್ನಿಸ್ತಿದೆ. ಅದು ಯಾಕೆ ಆಗುತ್ತೆ ಅಂತ ಅನಿಸುತ್ತೆ? ಆ ಥಾಟ್ ಬಗ್ಗೆ ಹೇಳೋದು ಹೆಂಗೆ ಸರ್? ಆ ಥಾಟ್ ಬರುತ್ತಲ್ಲ ಸರ್, ಆ ಫೀಲು ಹೆಂಗೆ ಕ್ರಿಯೇಟ್ ಆಗುತ್ತೆ? ಅದು ಹೆಂಗೆ ಬಂದ್ಬಿಡುತ್ತೆ? ಈಗ ಒಂದು ಐಫೋನ್ ತೊಗೋಬೇಕು, ಒಂದು ಆ್ಯಂಡ್ರಾಯ್ಡ್ ಫೋನ್. ಐಫೋನ್ ತೊಗೊಳ್ಬೇಕಾದ್ರೆ ಒಂದು ಫೀಲ್, ಆ್ಯಂಡ್ರಾಯ್ಡ್ ಫೋನ್ ತೊಗೋಬೇಕಾದ್ರೆ ಒಂದು ಫೀಲ್. ನಾನೇನೋ ನನ್ನ ಐಫೋನ್ ಅಂದರೆ ಇಷ್ಟ ನನಗೆ, ಹಂಗನ್ಬಿಟ್ಟು ನಾನು ಬೇಸಿಕ್ಕಿಂದಾನೇ ಬಂದಿರೋದು. ಬಟ್ ಆ ಫೀಲು ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ? ಅದು ಹೆಂಗೆ ಬರುತ್ತೆ? ಅದು ಆ ಆರ ಕ್ರಿಯೇಟ್ ಆಗ್ಬೇಕಂತ ಹೇಳಕ್ಕೆ ಗೊತ್ತಾಗ್ತಿಲ್ಲ ಸರ್. ಯಾರಾದ್ರೂ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂದರೆ ಏನಕ್ಕೆ ಪ್ರೀತಿ ಮಾಡ್ತೀನಿ, ಏನಕ್ಕೆ ಪ್ರೀತಿ ಮಾಡಿದೆ ಅಂತ ಹೇಳು ಅಂದರೆ ಗೊತ್ತಾಗಲ್ಲ, ಹೇಳೋಕ್ಕಾಗಲ್ಲ. ಹಂಗ ಆ್ಯಂಡ್ ತುಂಬ ಖುಷಿ ಆಯ್ತಮ್ಮ ನಿಮ್ಮ ಮಗನಿಗೆ. ನಾನು ಪರ್ಸ್ನಲಾಗಿ ನಿಮಗೆ ಅವ್ರಿಗೇನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ. ಆ್ಯಂಡ್ ನೀವು ಅಷ್ಟೇ ಸರ್, ನಿಮ್ಮ ವೇ ಆಫ್ ಟಾಕಿಂಗ್, ನೀವು ಕಾಲೇಜ್ ಮಾಡಿದಾಗ ನೀವು ರೆಸ್ಪಾನ್ಸ್ ಮಾಡಿದ್ದು, ನಾನು ಏನೇ ಹೇಳಿದ್ರು ಎಸ್ ಸರ್, ಎಸ್ ಸರ್. ನೀವು ವೆಬ್ಸೈಟ್ಗೆ ಹೋದ್ರಿ, ಆಮೇಲೆ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ನೋಡಿ. ಆ ಇನ್ಸ್ಟಾಗ್ರಾಮಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೆಲವರೆಲ್ಲ ಈ ಬ್ಯಾಚಲ್ಲಿರೋರೆಲ್ಲ ಸ್ವಲ್ಪ ಕೂಗ್ತಾಯಿದ್ರು, ಅಗ್ರೆಸಿವ್ ಆಗಿದ್ರು. ಅವಾಗ ನಿಮ್ಗೇನು ಮೈನಸ್ಸು, ಏನಪ್ಪ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ವಾ? ಆ್ಯಂಡ್ ನಾನು ಕೂಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೆ, ಅವ್ರು ಗೈಡ್ ಮಾಡ್ತಾಯಿದ್ದೆ. ಅದು ಹೆಂಗೆ ಅನ್ನಿಸ್ತು? ಅನ್ನಿಸ್ತು ಸರ್, ಏನು ಹೇಳ್ತಿದ್ದಾರೆ ಏನು ಅಂತ ಅನ್ನಿಸ್ತು. ಬಟ್ ಹಳೇದೆಲ್ಲ ಆಮೇಲೆ ಮತ್ತೆ ಇನ್ನೂ ನೋಡಿದೆ, ಅವಾಗೆಲ್ಲ ಇವ್ರ ಪೇಷನ್ಸ್ ಇಲ್ವೇನೋ ಅನ್ನಿಸ್ತು ಸರ್. ಹಾಂ ಹಾಂ ಎಸ್. ಈಗಿನ ಅಮ್ಮ ಇದು ಮೈಕ್ ತಗೊಳ್ಳಿ ಅಮ್ಮನ ಹತ್ರ. ಅಮ್ಮ ನಿಮಗೆ ಫೈನಲಿ ಇರಿ ಫೈನಲಿ ಏನು ಅನಿಸ್ತಿದೆ ಅಮ್ಮ ಇಲ್ಲಿ ಬಂದರೆ ಮಗ ತುಂಬ ಬೆಳೀತಾರ? ನಿಜ ಅನ್ಕೊಂಡಂಗೆ ಮಾಡೋದಷ್ಟೇ ನಮ್ಮ ಉದ್ದೇಶ. ಖುಷಿ ಆಯ್ತು. ಒಳ್ಳೇದಾಗುತ್ತೆ ಇಲ್ಲಿ ಬಂದ್ರೆ? ಆಗುತ್ತೆ. ನಿಮ್ಗೆ ಅನ್ಸುತ್ತಾ ಏನಾದರೂ ಮೋಸ ಮಾಡ್ತೀವಿ, ಏನೋ ಸುಳ್ಳು ಹೇಳ್ತೀವಿ? ಯಾಕೆ ಅನ್ಸಲ್ಲ? ಯಾಕೆಂದ್ರೆ ನಾನು ನೋಡಿಲ್ಲ ಏನು, ಬಟ್ ನೀವು ಮಾತಾಡೋ ರೀತಿ ನನ್ಗೆ ಓಕೆ ಅನ್ನಿಸ್ತು. ಥ್ಯಾಂಕ್ ಯು. ಆ್ಯಂಡ್ ಪ್ರಿಯಾ ಮ್ಯಾಮ್, ತೇಜಸ್ ಸರ್, ಸೊ ಇವತ್ತು ಅಡ್ಮಿಷನ್ ಬಂದಿದ್ದಾರೆ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದಾರೆ. ಈ ಬ್ಯಾಚಲ್ಲಿ ಇದ್ದಿದ್ದು ಫೀಸ್ಗಿಂತಲೂ ಡಬಲ್ ಮಾಡಿದ್ದೀವಿ. ಸೊ ಆದರೂ ಅಡ್ಮಿಷನ್ ಆಗಿದ್ದಾರೆ. ಸೊ ನೀವು ಪಾಸ್ಔಟಾಗಿ ಹೋಗಿದ್ದೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಕ್ಸ್ಪೀರಿಯನ್ಸ್ಗಿಂತ ಅವರಲ್ಲಿ ನಾನು ಕಾನ್ಫಿಡೆನ್ಸ್ ನೋಡಿದೆ, ನಾನು ಕಲಿಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅಮ್ಮನೂ ಕೂಡ ಅಷ್ಟೇ ತುಂಬ ಪಾಪ ಸ್ಟ್ರಗಲ್ ಪಟ್ಟಿದ್ದಾರೆ. ಮಗನ ಕಳಿಸ್ಬೇಕು ಆ ಕಾನ್ಫಿಡೆನ್ಸ್, ಆಮೇಲೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಸಿಕ್ಕಿ ನಾನು ತುಂಬ ಲೈಕ್ ನೋಡ್ತಾ ಇದ್ದೆ ಅಲ್ಲಿ. ಓಕೆ, ಎಲ್ಲೋ ನೆಗೆಟಿವ್ ಆಗುತ್ತೇನೋ ನಮ್ಮ ಇನ್ಸ್ಟಿಟ್ಯೂಟು ಅಂತ ಅಂದ್ಕೊಂಡೆ. ಬಟ್ ಇವತ್ತು ಅದಕ್ಕೆ ಸಾಕ್ಷಿ ಅಂತ ಹೇಳ್ತೀನಿ ಸರ್. ಆ ನೆಗೆಟಿವ್ಸು ನೋಡಿಕೊಂಡು ಬಂದು ಇಲ್ಲ ಸರ್ ನಾನು ಜಾಯಿನ್ ಆಗ್ತೀನಿ ಅಂತ ಬಂದಿದ್ದಾರಲ್ಲ, ಅದು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಏನು ನೆಗೆಟಿವ್ ಅಂತ ಅನ್ನಿಸ್ತು ನಿಮಗೆ ಸರ್? ಇವಾಗ ಸಪೋಸ್ ಯಾರೇ ನೋಡ್ಬಿಟ್ರು ಅಷ್ಟೆಲ್ಲ ಸ್ಟೂಡೆಂಟ್ಸ್ ಓಕೆ ಏನೋ ಆಗಿದೆ ಒಳಗಡೆ ಈ ತರ ಕೂಗ್ತಾ ಇದ್ದಾರೆ, ಜಗಳ ಆಡ್ತಿದ್ದಾರೆ, ರಾ ಅಂತಾರೆ, ಏನ್ ಫ್ರಾಡ್ ಅಂತಾರೆ, ಅದೆಲ್ಲ ಕರೆಕ್ಟ್ ಆ ವಿಡಿಯೋಗಳಲ್ಲಿ ಮಾತ್ರ ಇದೆ, ಫುಲ್ ಸ್ಟೋರಿ ಗೊತ್ತಿಲ್ಲ. ಇವಾಗ ಸಪೋಸ್ ಯಾರೇ ಪೇಜ್ ಓಪನ್ ಮಾಡಿದ ತಕ್ಷಣ ಕಾಣಿಸೋದೆ ಅದು. ಸೊ ನೀವು ಪೇನ್ ಟು ಪೇನ್ ಏನೇನು ಇನ್ಸ್ಟಿಟ್ಯೂಟಲ್ಲಿ ನಡೀತಿರುತ್ತೋ ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀರಾ ವಿತೌಟ್ ಇಡನ್. ಸೊ ಅದೇನಾಗುತ್ತೆ, ಫಸ್ಟ್ ನೋಡೋದೇ ಸ್ಟಾರ್ಟಿಂಗ್ ಪೋಸ್ಟ್ಗಳು ಯಾರೇ ಆಗಲಿ, ಫುಲ್ ಕೆಳಗಂತೂ ಹೋಗಿ ನೋಡಲ್ಲ. ಸೊ ಆ ವಿಡಿಯೋಸ್ ನೋಡಿದಾಗ ಏನು ಅನಿಸುತ್ತೆ, ಓಕೆ ಎಲ್ಲೋ ಸ್ಟೂಡೆಂಟ್ಸ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನೋ ಮನಸ್ತಾಪ ಆಗಿದೆ ಇನ್ಸ್ಟಿಟ್ಯೂಟ್ ಮೇಲೆ. ಸೊ ಅದಕ್ಕೆ ಎಲ್ಲರೂ ಒಬ್ಬರು ಮಾತಾಡಿದ್ರೆ ಏನೋ ಅನ್ಬೋದು, ಇಡೀ ಗ್ರೂಪೇ ಮಾತಾಡ್ತಿದೆ ಅಂದರೆ ಆ ಥರನೂ ಬರೋ ಚಾನ್ಸಸ್ ಇರುತ್ತೆ. ಸೊ
ನಮಗೆ ಗೊತ್ತಿರೋರಿಗೆ ಮಾತ್ರ ಇನ್ಸ್ಟಿಟ್ಯೂಟ್ ಏನು ಅಂತ ಗೊತ್ತಿರುತ್ತೆ. ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಅಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾವುದೇ ಫ್ರಾಡ್ ಆಗಲಿ ಏನೇ ಆಗಲಿ ಅಂತಲ್ಲ, ನಾನು ಇಲ್ಲಿ ಕೂತಿರೋಕೆ ನಾನೇ ಸಾಕ್ಷಿ ಅಂತ ಹೇಳ್ತೀನಿ. ನಾನು ಇದೇ ಇನ್ಸ್ಟಿಟ್ಯೂಟಲ್ಲಿ ಕಲ್ತ್ಕೊಂಡು ಇವಾಗ ಸರ್ ಜೊತೆನೂ ವರ್ಕ್ ಮಾಡ್ತಿದ್ದೀನಿ. ಸೊ ನಾನು ಅದು ಪ್ರೌಡಾಗಿ ಹೇಳ್ತೀನಿ, ಇನ್ಸ್ಟಿಟ್ಯೂಟಲ್ಲಿ ಯಾವುದೇ ರೀತಿ ಮೋಸ ಆಗಲಿ ಏನೇ ಆಗಲಿಲ್ಲ. ಸೊ ಇವ್ರಿಗೂ ಹೇಳೋದದೇ ಸರ್, ತುಂಬ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತೂ. ಸರ್ ಹೇಳೋದನ್ನು ಮಾತ್ರ ಫಾಲೋ ಮಾಡ್ಕೊಂಡು ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಇದೆಯಾ ತೋರಿಸಿ ಸರ್, ಇನ್ನೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಇರೋದನ್ನ ತೋರಿಸಿದಾಗ ಸರ್ಗೆ ಏನಾಗುತ್ತೆ, ಓಕೆ ಇವ್ರನ್ನ ಇನ್ನೂ ಬೆಳೆಸೋಣ, ಬೇರೆ ಯಾವ ರೂಟಲ್ಲಿ ಕರ್ಕೊಂಡು ಹೋಗೋಣ ಅನ್ನೋದು ಅವ್ರಿಗೂ ಇಷ್ಟ ಆಗುತ್ತೆ ಅಮ್ಮ. ಇವಾಗ ನಾವು ನಮ್ಮ ಟ್ಯಾಲೆಂಟ್ಸ್ನ ತೋರಿಸಿದ್ಕೆ ಇದುವರೆಗೂ ನಮ್ಮನ್ನ ಬಿಡ್ದಲೆ, ಓಕೆ ಈ ಸ್ಟೂಡೆಂಟು ಓಕೆ ವರ್ಕ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇದುವರೆಗೂ ನಮ್ಮದು ಮುಗ್ದೋಗಿದ್ರು ಕೂಡ ಸರ್ರು ಅವ್ರ ಜೊತೆ ಇಡ್ಸ್ಕೊಂಡು ಯಾವುದೇ ವರ್ಕ್ ಇದ್ರೂ ಕರೀತಾರೆ ನಮ್ಮನ್ನ. ಸೊ ಇವತ್ತು ನಮ್ಮದು ಪೇಮೆಂಟ್ ಇತ್ತು, ಸೊ ಅದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡಿದ್ದೀರಾ ನಿಮ್ಮ ಮಗನಿಗೆ. ಸೊ ನಿಮ್ಮ ಏನೇ ಬೇಜಾರಿದ್ರೂ ಬಿಟ್ಬಿಡಿ, ನಿಮ್ಮ ಮಗ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತಾನೆ ಅಂತಲೇ ಇಷ್ಟ. ಎಸ್, ಏನು ಫೀಡ್ಬ್ಯಾಕ್ ಏನು ಅನಿಸ್ತು ನಿಮಗೆ? ಫೀಡ್ಬ್ಯಾಕ್ ಚೆನ್ನಾಗಿದೆ ಸರ್. ಹೇಗೆ ನೋಡಿ, ಬಹಳ ಖುಷಿ ಆಗುತ್ತೆ ಪ್ರಿಯಾಂಕಾ ಅವರೇ ನೀವು ಮಾತಾಡಿದ್ದು. ನಾನು ಏನಕ್ಕೆ ಪ್ರಿಯಾಂಕಾ ಮೇಡಮ್ ಅಂತ ಹೇಳಿದ್ವಿ, ನಮಗಿಂತ ತುಂಬ ಚಿಕ್ಕ ಏಜ್ ಇಲ್ಲಿರೋರು ಸರ್. ಅವರು ಮುಂದೆ ಹೋಗೋರು, ನೆಕ್ಸ್ಟು ಅವರು ಒಂದು ಕಂಪನಿ ಕಟ್ಟೋರು, ಇಲ್ಲ ಒಂದು ಕಂಪನಿಲಿ ವರ್ಕ್ ಮಾಡೋರು, ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು, ವೇ ಆಫ್ ಟಾಕಿಂಗ್ ಹೇಳ್ಕೊಡ್ಬೇಕು. ನನಗೆ ಎಷ್ಟು ಖುಷಿ ಆಯಿತು ಅಂತ ಹಾಸ್ಪಿಟಾಲಿಟಿ ಕೊಟ್ಟರು, ಒಂದು ಕಾಫಿಯಿಂದ ಹಿಡಿದು ಅವ್ರಿಗೆ ಸ್ನ್ಯಾಕ್ಸು ಕೂಡ ನಾವು ಟ್ರೈನ್ ತಗೊಂಡೋಗಿ ಬೆಂಡಾಗಿ ಇದೆ, ನಾನು ಆ್ಯಕ್ಷನ್ ಮಾಡಿ ತೋರಿಸ್ತೀನಿ, ಟ್ರೇ ತಗೊಂಡೋಗಿ ಬೆಂಡಾಗಿ ಕೊಡೋದಿದೆಯಲ್ಲ, ಆ್ಯಂಡ್ ಅದಾದಮೇಲೆ ಇಲ್ಲ ಏನು ಬೇಕು ಅನ್ನೋದು ಕೇಳೋದಿದೆಯಲ್ಲ, ಮೋಸ್ಟ್ ತುಂಬ ಪ್ರೌಡ್ ಫೀಲ್ ಆಗೋಯ್ತು ನನಗೆ. ನನ್ಗೆ ಅವಾಗ ಅನಿಸ್ತು, ಓ ಕನ್ನಡದಲ್ಲಿ ಟ್ಯಾಲೆಂಟ್ಗಳಿದ್ದಾರೆ, ಇನ್ನೂ ಇದ್ದಾರೆ. ಅವರು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ, ನನ್ನ ಕಣ್ಣಿಗೆ ಫಸ್ಟು ಕಾಣಿಸ್ಕೊಳ್ಳಿ ನೀವು. ನಾನು ಕಾಯ್ತಾ ಇದ್ದೀನಿ ನಿಮ್ಮನ್ನು ಬೆಳೆಸೋಕ್ಕೆ. ಯಾರು ಬೆಳೆಸಲ್ಲ ರೀ, ನಾನು ಅರುಣ್ ಸರ್ ಬೆಳೆಸ್ತೀನಿ, ಬನ್ನಿ. ಏಜ್ ಮ್ಯಾಟ್ರೇ ಅಲ್ಲ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಬೆಳೆಸೋಣ. ಮೇಡಮ್ ಮೊನ್ನೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಬಿಫೋರ್ ಇವೆಂಟ್, ಪ್ರೆಸೆಂಟ್ ಇವೆಂಟ್, ಆಫ್ಟರ್ ಇವೆಂಟ್. ಸರ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಿಮ್ಮ ಜೊತೆ ಯಾವುದೇ ವರ್ಕ್ ಮಾಡಿದ್ರು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದರಿಂದ ನಾವು ವೆಡ್ಡಿಂಗ್ ಮಾಡಿದಾಗೂ ಅಷ್ಟೇ, ಅಲ್ಲೂ ಕೂಡ ಒಳ್ಳೆ ಫೀಡ್ಬ್ಯಾಕೇ ಬಂತು. ಸೀನಿಯರ್ಸ್ ಕಡೆಯಿಂದನೂ ಒಳ್ಳೆ ಫೀಡ್ಬ್ಯಾಕ್ ಬಂತು. ಆ ಥರ ಫೀಡ್ಬ್ಯಾಕ್ಸ್ ಬರ್ತಾ ಇದ್ದರೆ ನಮಗೂ ಒಂಥರ ವರ್ಕ್ ಮಾಡೋಕ್ಕೆ ಎನರ್ಜಿ ಇರುತ್ತೆ, ಒಂದು ಗುಡ್ ಮೋಟಿವೇಶನ್ ಕೂಡ ಇರುತ್ತೆ. ಸೊ ಆ ಥರ ಆಪರ್ಚುನಿಟಿ ಕೊಡ್ತಿರೋದಕ್ಕೆ ಫಸ್ಟ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ಮೊನ್ನೆ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕಲಿತೆ ಅಲ್ಲಿ. ಲೈಕ್ ನೀವು ನನಗೆ ಅಸೈನ್ ಮಾಡ್ತಾಯಿದ್ರಿ ವರ್ಕ್, ನಿಂತು ಮಾಡಿಸು ಅದು ಮಾಡಿಸು ಅಂತ ಅಂದ್ಬಿಟ್ಟು. ಸೊ ಮುಂಚೆ ನಾನೇನು ಮಾಡ್ತಿದ್ದೆ, ನಾನೇ ಇಳಿದು ಮಾಡ್ತಾಯಿದ್ದೆ. ಸೊ ಇವಾಗ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯಿತು, ಓಕೆ ನಾನೇ ಹ್ಯಾಂಡಲ್ ಮಾಡೋ ಥರ ಟೀಮ್. ಸೊ ಒಂದೊಂದು ಇವೆಂಟಲ್ಲೂ ನೀವು ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತಿದ್ದಾರೆ. ಆ್ಯಕ್ಚುಲಿ ಮೊನ್ನೆ ಇವೆಂಟಲ್ಲೂ ಅಷ್ಟೇ, ಸ್ಟೂಡೆಂಟ್ಸ್ನೆಲ್ಲ ಹ್ಯಾಂಡಲ್ ಮಾಡೋದಾಗಲಿ, ಅವ್ರ ಕೈಲಿ ಇದು ಮಾಡು ಅದು ಮಾಡು ಅಂತ ಅಂದ್ಬಿಟ್ಟು. ಸೊ ಅಲ್ಲೂ ಅಷ್ಟೇ ಎಲ್ಲೂ ಬೇಜಾರಾಗಲಿಲ್ಲ ಸರ್. ಪೂರ್ತಿ ನಾವು ಮನೆಗೆ ಹೋಗಿರೋದು 3 o'clock ಈವೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ತೊಗೊಂಡೋಗಿರೋ ಪ್ರಾಪ್ಸ್ನೆಲ್ಲ ತೊಗೊಂಡೋಗಿ ಮತ್ತೆ ಬಂದು ಇನ್ಸ್ಟಿಟ್ಯೂಟ್ಗೆ ಇಕ್ಕಿ ಸರ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ಕೊಂಡು ಗ್ರೂಪಲ್ಲಿ. ಸೊ ನಾವೆಲ್ಲ ರೀಚ್ ಆಗಿರೋದು 3 o'clock. ಸೊ ಈವೆಂಟ್ ಅಂತ ಬಂದಾಗ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿಬಿಡ್ತೀವಿ. ಸೊ ಮನೇಲಿ ಅಂದ್ಕೊತಾರೆ ಹೆಣ್ಮಕ್ಳನ್ನ ಅಷ್ಟೊತ್ತೆಲ್ಲ ಬಿಡೋದು ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಮೊದಲು ನಮ್ಮ ಪೇರೆಂಟ್ಸ್ಗೂ ಅದೇ ಭಯ ಇತ್ತು. ಆಮೇಲೆ ಸರ್ರು ಯಾವಾಗ ಆ ಟ್ರಸ್ಟ್ ಬಿಲ್ಡ್ ಮಾಡಿದ್ರು ಪೇರೆಂಟ್ಸ್ಗೂ ನಮಗಾಗಲಿ, ಓಕೆ ಇವಾಗ ನಾನು ಬೇರೆ ಕಡೆ ಹೋಗಿ ವರ್ಕ್ ಮಾಡ್ಬೋದು, ಬೇಡ ಬಿಡು ನಾನು ಹೆಂಗೋ ಕಲ್ತ್ಕೊಂಡಲ್ಲ, ಇಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡೆ, ಬೇರೆ ಕಡೆ ಹೋಗಿ ಇಂಟರ್ನ್ಶಿಪ್ ಮಾಡೋಣ, ನಮ್ಮದು ಸರ್ ಹತ್ರ ಯಾಕೆ ವರ್ಕ್ ಮಾಡಬೇಕು ಅಂತ ಮೈಂಡಲ್ಲಿ ಬರುತ್ತೆ. ಬಟ್ ಅಲ್ಲಿ ಹೋದಾಗ ಸೇಫ್ಟಿ ನನಗೆ ಅದು ಭಯ. ಬಿಕಾಸ್ ನನ್ನ ಹತ್ರ ಸರ್ ಹತ್ರ ಅಲ್ಲೇ ನನಗೆ ಒಂದು ಇದು ಫಾರ್ಮ್ ಆಗಿದೆ, ಒಂದು ರಿಲೇಷನ್ಶಿಪ್ ಆಗಲಿ, ಸರ್ದಾಗಲಿ ಸ್ಟೂಡೆಂಟ್ ಆಗಲಿ ಒಂದು ರಿಲೇಷನ್ಶಿಪ್ ಫಾರ್ಮ್ ಆಗಿದೆ. ಸೊ ನನಗೆ ಸೇಫ್ಟಿ ಬಗ್ಗೆ ಏನು ಭಯ ಇಲ್ಲ. ಓಕೆ ನಾನು ಸರ್ ಜೊತೆ ಯಾವುದೇ ಇವೆಂಟ್ ಮಾಡಿದ್ರು ನಾನು ಸೇಫ್ ಆಗಿರ್ತೀನಿ, ನನ್ನ ಮನೆಗೆ ನೀಟಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಸರ್ರೇ ಬಿಟ್ಟು ಹೋಗ್ತಾರೆ ಮನೆಗೆ ಅಷ್ಟು ಲೇಟ್ ಆಗಿದ್ದರೆ. ಸೊ ಆ ಥರ ಏನು ಬಂತು, ನಾನು ಕೆಲವು ಕಡೆ ವಿಚಾರಿಸಿ ನೋಡಿದೆ, ಸರ್ ಇರೋದು ಹೇಳಬೇಕು, ಕೆಲವು ಕಡೆ ವಿಚಾರಿಸಿ ನೋಡಿದೆ ಇಂಟೆನ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಸೇಫ್ಟಿ ವೈಸ್ ಬಂದಾಗ ನನಗೆ ಕ್ವಶನ್ ಮಾರ್ಕ್ ಆಯಿತು. ಅಫ್ಕೋರ್ಸ್ ಇವೆಂಟ್ಸ್ ಅಂದಮೇಲೆ ಲೇಟ್ ಆಗೇ ಆಗುತ್ತೆ. ಸೊ ಯಾರು ನನ್ನ ತಂದುಬಿಡ್ತಾರೆ. ಸೊ ಇವಾಗ ನಾನು ಒಬ್ಬಳೇ ಹೋದ್ರೂ, ಇವಾಗ ರೋಡಲ್ಲಿ ಹೋಗ್ತಾ ಇದ್ರೂ ಸೇಫ್ಟಿ ಇರಲ್ಲ, ಅಷ್ಟು ಅಲೋನ್ ಆಗಿ ಹೋಗ್ತಾ ಇದ್ರು ಸೇಫ್ಟಿ ಇರಲ್ಲ. ಸೊ ಓಕೆ ನನಗೆ ಸೇಫ್ಟಿ ಬೇಕು.
ಸೊ ಹಾಗಂತ ಡಿಪೆಂಡ್ ಆಗ್ತಿದ್ದೀನಿ ಅಂತ ಅಲ್ಲ ನಿಮ್ಮ ಮೇಲೆ. ಹಾ. ಇಂಡಿಪೆಂಡೆಂಟ್ ಆಗೂ ಫಸ್ಟ್ ನನಗೆ ನಾಲೆಜ್ ಏನಾಗುತ್ತಕ್ಕ, ನನಗೆ ಸೇಫ್ಟಿ ಇಂಪಾರ್ಟೆಂಟ್. ಮೋರೋವರ್ ನಮ್ಮ ಮನೆಗೂ ಒಂದು ಬ್ಯಾಡ್ ನೇಮ್ ಬರಬಾರ್ದು. ಫೀಮೇಲ್ ಆಗಿ ಇವಾಗ ನಾನು ಅದನ್ನು ನೋಡ್ಕೋಬೇಕು ಸರ್. ಓಕೆ, ಇವ್ರ ಮಗಳು ರಾತ್ರಿ ಹೊತ್ತು ಇಷ್ಟೊತ್ತಿಗೆ ಬರ್ತಾಳೆ, ಅಷ್ಟೊತ್ತಿಗೆ ಬರ್ತಾಳೆ, ಮದುವೆ ಆಗೋ ಹುಡುಗಿ, ಇನ್ನೇನು ಮದುವೆ ಏಜ್ ಬಂತು, ನೀಟಾಗಿ ಮದುವೆ ಮಾಡಿ ಇದು ಮಾಡೋ ಬದಲು ಇಷ್ಟು ರಾತ್ರಿಲೆಲ್ಲ ಕಳಿಸ್ತಾರೆ, ಅದು ಇದು. ಸೊ ಆ ಬ್ಯಾಡ್ ನೇಮು ಬರಬಾರ್ದು ನನ್ನ ಫ್ಯಾಮಿಲಿ ಮೇಲೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಓಕೆ ನನಗೆ ಬೆಸ್ಟು ವೀಡೋ 9 minutes. ಸೊ ನಾನು ಇಂಡಿಪೆಂಡೆಂಟ್ ಆಗೋ ತನಕ ಫಸ್ಟು ಇಲ್ಲಿ ಲರ್ನ್ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಅದಾದಮೇಲೆ ಫ್ಯೂಚರಲ್ಲಿ ಯಾರೇ ನನಗೆ ಸಪೋರ್ಟ್ ಮಾಡೋದಿದ್ರು ಅವಾಗ ಇಂಡಿಪೆಂಡೆಂಟಾಗಿ ಮಾಡೋಣ ಅಂತ ನಾನು. ಸೊ ನೀವು ಏನೇ ಹೇಳಿದ್ರು ಎಸ್ ಅಂತ ಅಂದ್ಕೊಂಡು ಇಲ್ಲೇ ಮಾಡ್ತಾ ಇದ್ದೀನಿ. ಸೊ ಈವೆಂಟ್ಸು ಅಷ್ಟೇ ಸರ್, ನನಗೆ ಯಾವುದೇ ಥರ ಬೇಜಾರ ಆಗ್ತದೆ ಏನೂ ಇಲ್ಲ. ಸೊ ಪ್ರತಿ ಇವೆಂಟ್ಸಲ್ಲೂ ನಾನು ಲರ್ನ್ ಮಾಡ್ತಾ ಇದ್ದೀನಿ ನಿಮ್ಮಿಂದ. ನೀವು ಅಷ್ಟೇ ಏನೇ ಮಿಸ್ಟೇಕ್ಸ್ ಆಗಿದ್ರು ಅಲ್ಲೇ ಹೇಳ್ತೀರಾ, ಮ್ಯಾಮ್ ಹಿಂಗೆಲ್ಲ ಹಿಂಗೆ ಅಂತ ಹೇಳ್ತೀರಾ. ಸೊ ಅದು ತುಂಬ ಖುಷಿ ಆಗುತ್ತೆ ಸರ್. ಎಸ್, ಲಂಚ್ ಬ್ರೇಕಾ? ಓಕೆ, ನಮ್ಮ ಸ್ಟೂಡೆಂಟ್ ಲಂಚ್ ಬ್ರೇಕ್ ಹೋಗ್ತಿದ್ದಾರೆ. ಲಂಚ್ ಬ್ರೇಕ್ ಅಂತ ಆಗ್ತಿದ್ದೀರಾ? ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್, ಹತ್ರ ಬನ್ನಿ ಬೇಗ. 30 ಸೆಕೆಂಡ್ ಅಷ್ಟೇ ಮಾತಾಡಕ್ಕಿರೋ ನಿಮ್ ಕಂಟೆಂಟ್. ಮೇಡಮ್, ಲಾಗ್ಔಟ್, ಲಾಗಿನ್, ಲಂಚ್ ಬ್ರೇಕ್ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಒಂದು ಟೈಮಿಂಗ್ಸಲ್ಲಿ ನಾವು ಯಾವಾಗ ಆಚೆ ಹೋಗ್ತೀವಿ, ಯಾವಾಗ ಮತ್ತೆ ಇನ್ಸ್ಟಿಟ್ಯೂಟಿಗೆ ಲಾಗಿನ್ ಆಗ್ತೀವಿ, ಅದೆಲ್ಲ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಎಲ್ಲೇ ಹೋದ್ರೂ ಕೂಡ ಒಂದು ಟೈಮಿಂಗ್ ಸೆನ್ಸ್ ಅನ್ನೋದು ಎಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಈವೆಂಟ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಪ್ರೊಡಕ್ಷನ್ಗೆ, ನಿಮ್ ಟೀಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ, ಮತ್ತೆ ಯಾರಾದ್ರೂ ವೆಂಡರ್ ಬಂದ್ರೆ ಅದೆಲ್ಲ? ಹೌದು ಸರ್, ಯಾಕಂದ್ರೆ ನೀವು ಇಲ್ಲಿ ನಮಗೆ ಕ್ಲಾಸಲ್ಲಿ ಅದನ್ನೆಲ್ಲ ಹಾಕ್ಲಿಕ್ಕೆ ಹೇಳ್ಕೊಟ್ಟಿದ್ದೀವಿ. ಇವಾಗ ಅಲ್ಲಿ ಆ ಟೈಮಿಂಗ್ಸ್ನ ಕವರ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎ ಫೀಮೇಲ್ ಈವೆಂಟ್ ಪ್ಲಾನರ್ ಆಗಿದ್ದಕ್ಕೆ, ಮನೆಗೆ ಹೋಗೋಕ್ಕೆ ಬರೋಕ್ಕೆ ಮತ್ತೆ ಈವೆಂಟ್ ಪ್ಲಾನ್ ಮಾಡೋದಕ್ಕೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ನೀವು ತುಂಬ ಸೇಫ್ಟಿಯಾಗಿ ಗರ್ಲ್ಸ್ ಅಂತ ಬಂದಾಗ ತುಂಬ ಸೇಫ್ಟಿಯಾಗಿ ನೋಡ್ತೀರಾ. ಹಂಗಾಗಿ ಮನೆಯವರಿಗೂ ಅದೊಂದು ಭಯ ಇರಲ್ಲ. ಲಾಗೌಟು ಲಾಗಿನ್ ಹಾಕಿದ್ರೆ ಫ್ಯಾಮಿಲಿ ಎಲ್ಲ ಅದರಲ್ಲಿ ಇರ್ತಾರೆ. ಎಷ್ಟೊತ್ತಿಗೆ ಬಿಟ್ಟರು ಎಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದ್ರೂ ನಿಮ್ಗೆ ಅದು ಇನ್ಫಾರ್ಮೇಷನ್ ಬರುತ್ತೆ, ಎಲ್ಲಾದರೂ ಸ್ಟಕ್ ಆದ್ರೂ ಆ ಥರ ಸೇಫ್ಟಿಯಾಗಿ. ಎಸ್, ಎಷ್ಟು ಇಂಪಾರ್ಟೆಂಟ್ ಪ್ರೊಡಕ್ಷನ್ಗೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿಗೆ ನಾವು ಎಲ್ಲಿ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮ್ ಸಿಗುತ್ತೆ. ಆಮೇಲೆ ನಿಮಗೆ ಬರಬೇಕಾದ್ರೆ ಮಾರ್ನಿಂಗು ಎಲ್ಲಿ ಬರ್ತಾ ಇದ್ದೀವಿ, ಈವೆಂಟ್ಗೆ ಇವ್ರು ಬಂದು ಅಟೆಂಡ್ ಆಗ್ಬೋದಾ, ಎಷ್ಟು ಲೇಟಾಗಿ ಅಟೆಂಡ್ ಆಗ್ತಾರೆ ಅನ್ನೋದು ನಿಮಗೂ ಒಂದು ಪ್ರಾಪರ್ ಟೈಮ್. ವೆರಿ ಗುಡ್, ಒಂದು ಕ್ಲಾಸ್ ಬೈ. ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೆ ಟಾಪಿಕ್ ಬರೋಣ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಸೊ ಆಲ್ ದ ವೆರಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಗ್ರೋ ಆಗಬೇಕು ತೇಜಸ್ ಅವರೇ. ನಿಮ್ಮ ಕನಸಿಗೆ ನಾನು ವರ್ಕ್ ಮಾಡ್ತೀನಿ, ನಮ್ಮ ಸಂಸ್ಥೆ ವರ್ಕ್ ಮಾಡುತ್ತೆ. ಸೊ ಏನಿದ್ರು ನಿಮ್ಮ ಸ್ಟ್ರಗಲ್ ಸ್ಟೋರಿ ನನ್ಗೆ ಗೊತ್ತಿರಬೇಕು, ನಾನು ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು. ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಒಳ್ಳೇದಾಗಲಿ, ಸಕ್ಸಸ್ ಆಗಿ ಅಂತ ಹೇಳ್ತೀನಿ. ಈ ಲೈವಲ್ಲಿ ನೋಡ್ತಾ ಇರೋರಿಗೆ ಏನಾದರೂ ಹೇಳೋದಿದ್ರೆ ಫೈನಲಿ? ತುಂಬ ಚೆನ್ನಾಗಿದೆ ಸರ್, ಬಂದರೆ 100% ರಿಸಲ್ಟ್ ಇದೆ, 100% ಗ್ರೋ ಆಗೇ ಆಗ್ತೀವಿ. ಅದಕ್ಕೋಸ್ಕರ ಎಲ್ಲರೂ ಬನ್ನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬನ್ನಿ. ಇಂಟ್ರೆಸ್ಟ್ ವರ್ಡ್ ಯಾಕೆ ಆ ವರ್ಡ್ ಯೂಸ್ ಮಾಡಿದ್ರಿ ಹೇಳಿ? ಸುಮ್ಮನೆ ಬಂದು ಕಲಿತಾರೆ, ಅವ್ರಿಗೆ ಯೂಸ್ ಇಲ್ಲ ಅಂದ್ರೆ ಸುಮ್ಮನೆ ಕಲಿಯೋ ಜೋಶಲ್ಲಿ ಬರ್ತಾರೆ, ಕಲ್ತ್ಬಿಟ್ಟು ಅದೇನು ಯೂಸ್ ಮಾಡಿಲ್ಲ ಅಂದರೆ ದುಡ್ಡು ಎಷ್ಟು, ಅವ್ರು ಬರೋದು ಎಷ್ಟು. ಆಪರ್ಚುನಿಟಿ ಯಾರು ಕಲಿಬೇಕಂತ ಇರುತ್ತೆ ಅವ್ರ ಆಸೆನೂ ಅಲ್ಲೇ ಇರುತ್ತೆ. ಕರೆಕ್ಟ್, ಅದು ಕೂಡ ಲಿಮಿಟೆಡ್ ಸೀಟ್ ಮಾಡೋರು. ಇವರು ಜನವರಿ ಬ್ಯಾಚ್ಗೆ ಇವಾಗಲೇ ಬ್ಲಾಕ್ ಮಾಡಿದ್ದಾರೆ. ನಾವು ಇನ್ ಮುಂದೆ ಏನು ಜಾಸ್ತಿ ಡೇಟ್ ಎಲ್ಲ ಅನೌನ್ಸ್ ಮಾಡಲ್ಲ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ನೀವು ಸಕ್ಸಸ್ ಏನ್ ಹೇಳುತ್ತೆ ಗೊತ್ತಾ ಸ್ನೇಹಿತರೆ? ನೀನ್ ಯಾವಾಗ ರೆಡಿ ಆಗ್ತೀಯ ವರ್ಕ್ ಮಾಡಕ್ಕೆ, ನಾನು ಅವತ್ತಿಂದ ಜೊತೆಲಿ ಬರ್ತೀನಿ ಅಂತ ಹೇಳುತ್ತೆ ಸಕ್ಸಸ್. ನಾನು ಇವಾಗ ಜನವರಿ 10th ಅಂತ ಹಾಕ್ತೀನಿ ಪೋಸ್ಟ್. ಜನವರಿ 10th ಆಡ್ ಹೋಗಿರುತ್ತೆ, ಕೆಲವೊಂದು ಇನ್ಸ್ಟಾಗ್ರಾಮು ಆಲ್ಗರಿದಮ್ ಸಪೋರ್ಟ್ ಮಾಡಿರುತ್ತೆ. ಇವ್ರಿಗೆ ಮಾತ್ರ ಒಂದು 10-20 ಜನಕ್ಕೆ, ಅದ್ರಲ್ಲಿ ಒಂದು 3-4 ಜನ ಅಡ್ಮಿಷನ್ ಆಗ್ತಾರೆ. ಜನವರಿ 8, 9 ಅವಾಗ ಇನ್ನೊಂದು 50 ಜನಕ್ಕೆ ಹೋಗುತ್ತೆ, ರೀಚ್ ಔಟ್ ಆಗುತ್ತೆ. ಅವಾಗ ಒಂದು 3-4 ಜನಕ್ಕೆ ಜಾಯ್ನ್ ಆಗ್ಬೇಕು ಅಂತ ಅನ್ಸುತ್ತೆ. ಅವಾಗ ನಮ್ಗೆ ಅಡ್ಮಿಷನ್ ಒಂದು 6 ಇಂದ 10 ಆಗುತ್ತೆ. ಸೊ ಹಂಗ್ ಮಾಡೋದೇ ಬೇಡ. ನೀವು V.9 Events India Institute ನ ಎಲ್ಲರೂ ಪ್ರಮೋಟ್ ಮಾಡಿ. ನೀವು ಓನ್ ಆಗಿ ವಿಡಿಯೋ ಎತ್ಕೊಂಡು ಪ್ರಮೋಟ್ ಮಾಡ್ರಿ. ಅದರಿಂದ ಬಂತ ಲೀಡು, ಅಡ್ಮಿಷನ್, ದುಡ್ಡು ಕೊಡ್ತೀನಿ. ಒಂದು ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ಕೆ 5,000 ಪೇ ಮಾಡಿದೀನಿ. ನಮ್ಮ ಉದಯ್ ಸರ್ ಇದಾರಲ್ಲ, ದಾವಣಗೆರೆಯಿಂದ ಬಂದಿದಾರಲ್ಲ, ಅವ್ರ ವಿಡಿಯೋ ನೋಡಿ ಹೋಗಿ. ನಾವೇನ್ ಮಾಡಿದೀವಿ? ಶಿವು ಸರ್ 5,000 ಪೇ ಮಾಡಿದೀವಿ. ನಾವು ಏನಕ್ಕೆ ಪೇ ಮಾಡಿದೀವಿ? ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ಕೆ, ಒಂದು ರೀಲ್ಸ್ ಹಾಕಿದ್ದಕ್ಕೆ. ನೀವು ಅದನ್ನ ಮಾಡಿ, ಟ್ಯಾಲೆಂಟ್ ಇರೋರು ಎಲ್ಲಿದ್ದೀರಾ ನನ್ನ ಕಣ್ಣು ಕಾಣಿಸ್ಕೊಳ್ಳಿ, ಫಸ್ಟ್ ಬಂದು ಸಪೋರ್ಟ್ ಮಾಡ್ತೀನಿ. ಹೆಮ್ಮೆಯ ಕನ್ನಡಿಗ, ಕನ್ನಡಕ್ಕೋಸ್ಕರ ಸಿಕ್ಕಾಪಟ್ಟೆ ವರ್ಕ್ ಮಾಡಕ್ಕೆ ಪ್ಲಾನ್ ಮಾಡಿದೀವಿ, ಮಾಡ್ತಾ ಇದ್ದೀವಿ, ಇನ್ನಾನು ಮಾಡ್ತೀವಿ.
ನೀವೆಲ್ಲ ಪ್ರಮೋಟ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡಬೇಕು. ನೀವು ಸುಮ್ಮನೆ ಬೇಡದಿರೋ ಕಂಟೆಂಟ್ನ ಶೇರ್ ಮಾಡಬೇಡಿ. ಇದು ರಿಯಲ್ ಲೈಫ್ ಕಂಟೆಂಟು, ಇದನ್ನ ಶೇರ್ ಮಾಡಿ ಸ್ನೇಹಿತರೆ. ಏನಾದ್ರೂ ಡೌಟು, ಏನಾದ್ರೂ ಫ್ರಾಡ್, ಯಾಕೆ ನೀವು ಯಾರು ಬರ್ತಾ ಇಲ್ಲ? ಕನ್ನಡ ಬ್ರ್ಯಾಂಡೇ ಮಾಡಿದೀವಿ. ಇಂಗ್ಲಿಷ್ ಬ್ರ್ಯಾಂಡ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತು ಬಂದು ಸ್ಪ್ರೇ ಮಾಡ್ಬಿಡ್ತಿದ್ರಿ, ಕರೆಕ್ಟಾ? ಯಾಕೆ ಬರ್ತಾ ಇಲ್ಲ ಕನ್ನಡದ ಬ್ರ್ಯಾಂಡ್ನ ಬೆಳೆಸಕ್ ನೀವು? ಯಾಕೆ ಹೇಳಿ ನೋಡೋಣ. ಬೆಳೆಸ್ಬೇಕು ರೀ, ನಾವು 4-6 ಜನನ ಬೆಳೆಸ್ಬೇಕು ಅಂದ್ರೆ ನೀವು ನಮ್ಮನ್ನ ಸಪೋರ್ಟ್ ಮಾಡಬೇಕು. ಬನ್ನಿ, ಎಲ್ಲರೂ ಕೂಡ ಜೊತೆಲಿ ಬೆಳೆಯೋಣ. ಏನಾದ್ರು ತಪ್ಪಿದ್ರೆ ಹೇಳಿ, ತಿದ್ಕೊಂತೀವಿ ನಾವು ಕನ್ನಡಿಗರು ಅಂತ ಹೇಳ್ತಾ. ಅಂಡ್ ಸರ್ ಬಹಳ ಖುಷಿ ಇದೆ. ಒಂದು ನಿಮ್ಮಲ್ಲಿ ಫಾಲೋ ಅಪ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಒಂದು ನನ್ನ ಪರ್ಸನಲ್ ಕ್ವಶನ್ ಅಂಡ್ ಪ್ರೊಫೆಷನಲ್ ಕ್ವಶನ್, ನೀವು ಕಾಲಲ್ಲಿ ಮೆಸೇಜ್ ಅಲ್ಲಿ ಅಂಡ್ ಮಾತಾಡೋದ್ರಲ್ಲೂ ಆ ಒಂದು ಟೋನ್ ಇದೆಯಲ್ಲ, ಎಕ್ಸ್ಪ್ಲೈನ್ ಮಾಡೋ ರೀತಿಲೂ ಪೇಷನ್ಸ್, ವೇ ಆಫ್ ಟಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್. ಹೇಗೆ ಅಂತ ಹೇಳಿದ್ರೆ ನಮ್ಗಲ್ಲಿ ನಮ್ಮ ಆಸೆ ಪೂರೈಸ್ಕೋಬೇಕಾದ್ರೆ ನಾವು ಕಾಯಲೇಬೇಕು. ಅರ್ಜೆಂಟ್ ಮಾಡ್ತಾ ಅರ್ಜೆಂಟ್ ಮಾಡಿದ್ರೆ ಆಗಲ್ಲ ಸರ್. ತಾಳ್ಮೆ ತುಂಬಾ ಮುಖ್ಯ ಅಂತೀರ ನಿಮ್ ಲೈಫಲ್ಲಿ? ಸರ್ ಸದ್ಯಕ್ಕೆ ನನ್ನ ತಾಳ್ಮೆ ಇಲ್ಲ ಸರ್, ಲೆಕ್ಕ ನೋಡಿದ್ರೆ ಇಲ್ಲ ಸರ್. ಇಲ್ಲ. ಅದು ಬರೀ ಫ್ಯಾಮಿಲಿಯಲ್ಲಿ ಮಾತ್ರ ನಾನು ತಾಳ್ಮೆ ತಗೊಳಲ್ಲ, ಹಾ. ತುಂಬ ಜಾಸ್ತಿ ತಾಳ್ಮೆ ನನಗಿಲ್ಲ. ಫ್ಯಾಮಿಲಿಲಿ ಕಮ್ ಟು ದ ಬಿಸ್ನೆಸ್ ಪಾಯಿಂಟ್ ಬಂದಾಗ ಬಿಸ್ನೆಸ್ಸಲ್ಲಿ ತಾಳ್ಮೆ ಇದೆ ಸರ್. ನಿಜವಾಗ್ಲೂ ಇದೆಯಾ? ಇದೆ. ತುಂಬಾ ಯಾಕಂದ್ರೆ ನಾನು ಇವೆಂಟ್ ಮಾಡಿದ್ದೀನಿ, ಸೊ ಅಲ್ಲಿ ತಾಳ್ಮೆ ಇದ್ರೇನೆ ಅಂತ ಗೊತ್ತು ಸರ್. ಇಲ್ಲ ಅಂದ್ರೆ ಅಲ್ಲಿ ಕೆಲಸನೂ ಹಾಳಾಗೋಗುತ್ತೆ ಸರ್. ಹರಿಬಿರಿ ಮಾಡಿದ್ರೆ ಕೆಲಸನೂ ಹಾಳಾಗೋಗುತ್ತೆ, ನಮ್ಮ ಫೈನಲ್ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಟೀಮು ಕಲಾಪ್ಸ್, ನಿಮ್ಮನ್ನು ಇಷ್ಟನೂ ಪಡಲ್ಲ, ಕ್ಲೈಂಟ್ ನೀವಿಲ್ಲ ಬೇರೆಯವರು, ತುಂಬ ಇಂಪಾರ್ಟೆಂಟ್ ಅಂತಿರೋ ತಾಣ. ವೆರಿ ಎಸ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ತುಂಬ ಗ್ರೋತ್ ಆಗಬೇಕು, ನೀವು ದೊಡ್ಡ ಲೆವೆಲಲ್ಲಿ ಬೆಳೀರಿ ಅಂತ ನಾನು ಹೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಒಂದು ಫೋಟೋ ತಗೊಳ್ಳೋಣ. ಓಕೆ.